ಈಗ ನಿಮಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ, ಆದ್ರೂ ಕೂಡ ಫಿನಾಲೆ ತನಕ ಬಂದಿದ್ರಿ, ಹೇಗೆ? ನಾನು ಎಸ್ಸು ಬಂದವಳೆಂದೇಟಕ್ಕೆ ಆಶ್ಚರ್ಯ, ನಾನೇ ವಾಸಿ ಇವಳಿಗಿಂತ ಡ್ಯಾನ್ಸ್ ಮಾಡಿದ್ರು. ಇವ್ಳು ಯಾವಾಗ ಡ್ಯಾನ್ಸ್ ಕಲ್ತು ಡ್ಯಾನ್ಸರ್ ಅಂದು ಅಂತ ಇಲ್ಲ, ನಿಜವಾಗ್ಲೂ ಇದು ನಾನ್ ಡ್ಯಾನ್ಸರ್ಗೆ ಸೋ ಇರೋದು ಅಂದಾಗ ಎದ್ಕ ಒಂದ್ಸರಿ ತಿರುಗಿದ ತಕ್ಷಣ ಎಲ್ಲ ಪರ್ರ ಅಂತ ಸೌಂಡ್ ಬಂತು. ಪರ್ರ ಅಂತ ಸೌಂಡ್ ಬಂತ, ಎಲ್ಲ ರೋಪ್ಗೆ ಪರದೋಯ್ತಾ ಅಂತ ಅನ್ನೋಕೋಷ್ಟಲ್ಲಿ ಮೇಲೆ ಹೋಗ್ಬಿಟ್ರಿ, ಎತ್ಬಿಟ್ರಿ ಮೇಲೆ ಹೋಗ್ಬಿಟ್ಟೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಪರ್ಫಾರ್ಮೆನ್ಸ್ ಯಾವುದು? ಐ ಲವ್ ಯು ಕ್ಯಾನೆ ಫಸ್ಟ್ ಮಾಡಿದ್ನಲ್ಲ, ಯಾಕೆ? 3 ಜನಕ್ಕಿಂತ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಅದರಲ್ಲಿ. ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರ್ತದೆ. ಬಾ ಮದುವೆ ಆಗೋಣ, ಬಾ ಮದುವೆ ಆಗೋಣ. ನಿಮ್ ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಯಾರು? ನಮ್ದು ಡ್ಯಾನ್ಸ್ಗೆ ಇನ್ಸ್ಪಿರೇಷನ್ ನಮ್ಮೂರೊಬ್ಬ ರಾಜಣ್ಣ ಅಂತ ಒಬ್ರು ಅವ್ರೆ. ಅವ್ರಿಗೆ ನಾನು ಚಿಕ್ಕ ವಯಸ್ಸಿಂದ ಹೆವಿ ಫ್ಯಾನು ಅಪ್ಪನಿಗೆ, ಅವರೇ ಇನ್ಸ್ಪಿರೇಷನ್ ನನಗೆ. ಅನುಶ್ರೀ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಇದನ್ನ ಗಿಲ್ಲಿ ಮಾಡಿದ್ರೆ ಹೆಂಗಿರ್ತದೆ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸೋದು. ಅವ್ರಿಲ್ಲ ಅಂದಿದ್ರೆ ನಾನು ಇಷ್ಟೊಂದು 4 ಜನ ಗುರ್ತಿಡಂಗೆ ಆಯ್ತೇ ಇರಲಿಲ್ಲ. ರೆಡಿ 3 2 1 ಸೊ ಇನ್ನು ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ನಾನು ಸಿಂಗರಿ ಇಂಟ್ರೆಸ್ಟ್ ಇದೆ, ಕಾಮಿಡಿ ನನ್ನ ಉಳಿಸ್ಕೋತು, DKD ನನ್ನ ಬೆಳೆಸ್ಕೋತು, ಅದು ಎರಡನ್ನೂ ಬಿಡೋಕ್ಕಾಗಲ್ವಲ್ಲ. ಇವಾಗ ನನ್ನ ಮಗನಿಂದ ಎಲ್ಲ ನೋಡ್ಕೊಂಡ್ ಬಂದ್ರು ತುಂಬಾ ಸಂತೋಷ. ಅಪ್ಪು ಸರ್ ಕಪ್ಗೆ ಯಾರಿಗೆ ಬೇಜಾರಿಲ್ಲದೆ ಇರ್ತದೆ. ಅದಕ್ಕಿಂತ ಒಂದು ಖುಷಿ, ಇನ್ನೊಂದು ಖುಷಿ ಏನಂದ್ರೆ ಜನರ ಮನ್ಸಿಗೆ ಗೆದ್ದಿತ್ತು ನಾನು, ಸಾಕ್ಬಿಡಿ. ಗ್ಯಾರಂಟಿ 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 ನ್ಯೂಸ್ನಲ್ಲಿ ಎಂಟರ್ಟೈನ್ಮೆಂಟ್ ಸಿಗೋದು 100% ಗ್ಯಾರಂಟಿ. ನಾನು ಸಂಧ್ಯಾ. ಸದ್ಯಕ್ಕೆ ಸಿಕ್ಕಾಬಟ್ಟೆ ಎಂಟರ್ಟೈನರ್ ಆಗಿರುವಂತಹ ಒಬ್ರು ಕಿಲಾಡಿ ನನ್ನ ಜೊತೆ ಇದ್ದಾರೆ. ಇವರು ಲೈವ್ ಮಾಡಿಕೊಂಡು ಕಾಮಿಡಿ ಕಿಲಾಡಿಯಾದ ಹೈದ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಡ್ಯಾನ್ಸ್ಗಿಂತ ಹೆಚ್ಚಾಗಿ ಗಗನಂಗೆ ಲೈನ್ ಹೊಡ್ಕೊಂಡು, ಹಾಗೆ ಸೈಡಲ್ಲಿ ಯಶುಗೂ ಕೂಡ ಕಾಳು ಹಾಕೊಂಡು ಪ್ರಾಪರ್ಟಿ ಕಾಮಿಡಿ ಮಾಡಿಕೊಂಡು, ಆದರೆ ಕಪ್ ಗೆಲ್ದೆ ನನ್ನ ಜೊತೆ ಬಂದು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಇವ್ರ ಕತೆ ಏನು ಅಂತ ಹೇಳ್ಕೊಂಡು ಕೇಳೋಣ ಬನ್ನಿ. ಹಾಯ್ ಗಿಲ್ಲಿ, ಹೇಳಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ಬೇಜಾರಲ್ಲಿದ್ದೀರಾ? ಫಸ್ಟ್ ಬೇಜಾರು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಬೇಜಾರು, ಈ ಕಪ್ ಗೆದ್ದಿಲ್ಲ ಅಂದ್ರೆ ಅಪ್ಪು ಸರ್ ಕಪ್ ಗೆದ್ದಿಲ್ಲ ಯಾರಿಗೆ ಬೇಜಾರಿಲ್ಲದೆ ಇರ್ತದೆ. ಅದಕ್ಕಿಂತ ಒಂದು ಖುಷಿ, ಇನ್ನೊಂದು ಖುಷಿ ಏನಂದ್ರೆ ಜನರ ಮನ್ಸಿಗೆ ಗೆದ್ದಿತ್ತು ನಾನು, ಸಾಕ್ಬಿಡಿ. ಒಂದಲ್ಲ ಒಂದಿನ ಕಪ್ಪು ಗೆಲ್ಲುವ. ಎಷ್ಟು ಬಾಟಲ್ ಹೋಯ್ತು ಕಪ್ ಗೆಲ್ದೆ ಇರೋ ಬೇಜಾರಿಗೆ? ಬಾಟಲ್ಲ, ಏನ್ ಬಾಟಲು? ನೀರ್ ಬಾಟಲ್. ನಾವು ನೀರ್ ಬಾಟಲ್ ಈಗ ಒಂದು ಅರ್ಧ ಹೋಗೈತೆ ಅಷ್ಟೇ, ಈಗ ತಂದಿರೋದು ನೀವು. ಅಷ್ಟೇನಾ? ಈಗ ಅದ್ರ ಜೊತೆಗೆ ನಿಮ್ ಜೊತೆಗೆ ಇರುವಂತಹ ಲವ್ವರ್ಸ್ ಕೂಡ ಕಪ್ ಗೆಲ್ತಿಲ್ಲ. ಲವರ್ಸು? ಯಾರು? ಯಶು ಅಂಡ್ ಗಗನ. ಯಸ್ಸು ಗಗನನ? ನೀವು ಎಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಮತ್ ಯಾರಿಗ್ ಲೈನ್ ಹಾಕಿದ್ ನೀನ್ ಇಷ್ಟ ದಿನ? ನಿಮ್ಗೆ. ನನಗ್ ಮದ್ವೆ ಆಗಿದೆ, ಡಿಸ್ಪ್ಲೇ ಕೊಟ್ಟಿದ್ದೀನಿ ತಾನೆ. ಏನಪ್ಪ ಹಿಂಗೆ ಹೇಳ್ತಾರೆ, ಜನನೇ ನೋಡ್ತಾರ, ಮದುವೆಗೆ ಇರ್ತಾರೆ, ಕಾಣಿಸ್ತೀರ ನೀವು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ. ಮದುವೆ ಆದ್ರೆ ಒಂದಷ್ಟು ಸಿಂಪ್ಟಮ್ಸ್ಗಳು ಗೊತ್ತಾಯ್ತವೆ. ಹಣ್ಣಲ್ಲಿ ಕುಂಕುಮ ಇರ್ತದೆ, ಕತ್ತಲ್ಲಿ ತಾಲಿ ಇರ್ತದೆ, ಕಾಲುಂಗ್ರ ಇರ್ತದೆ. ಎಲ್ಲ ಐತೆ. ಏನ್ ಹಣೆಗೆ ಇಲ್ಲಿಕ್ಕಿದ್ದೀರಾ ಕುಂಕುಮನ ನತ್ತಿ ಮೇಲೆ? ಓಕೆ, ಯಶು ಮತ್ತೆ ಗಗನ ಇವಾಗ ಕಪ್ ಗೆದ್ದಿಲ್ಲ. ಯಾವ ತರ ಹೋಗಿ ಸಮಾಧಾನ ಮಾಡಿದ್ರಿ ನೀವು? ಸಮಾಧಾನ ಅಂತ ಏನ್ ಮಾಡ್ಲಿ, ನನಗೆ ಯಾರು ಸಮಾಧಾನ ಮಾಡ್ಬೇಕಾಯ್ತು ಆ ಟೈಮಲ್ಲಿ. ಯಸ್ಸು ಫೈನಲ್ ಪರ್ಫಾರ್ಮೆನ್ಸೇ ಮಾಡಿಲ್ಲ, ಹೈದ್ರಾಬಾದಲ್ಲಿ ಶೂಟಿಂಗ್ ಐತೆ ಅಂದ್ಬಿಟ್ಟು. ಗಗನ ಗೆಲ್ದೇ ಇದ್ದು ಒಂಚೂರು ಬೇಜಾರಾಯಿತು ಪಾಪ. ಗಗನ ಆಸೆ ಗೆದ್ದು ಕಪ್ ಗೆಲ್ಬೇಕು, ಗೆಲ್ತೀನಿ ಅಂತ. ಪರ್ಫಾರ್ಮೆನ್ಸು ಚೆನ್ನಾಗಿತ್ತು ಫೈನಲ್ ಆಗಿ. ನನಗೆ ಫಸ್ಟೇ ಗೊತ್ತಾಗೋಯ್ತು, ನಮ್ಮ ಪಾರ್ಟ್ನರು ಅನೀಸ ಕೆಳಗೆ ತುಪ್ಪ ಅಂತ ಬಿದ್ಲು ಓಪನಿಂಗಲ್ಲೇ. ಬಿದ್ದಾದ್ಮೇಲೆ ಗೊತ್ತಾಯ್ತು, ಸಾಂಗೇ ಬೀಳ್ತು, ಇದು ನಮಗೆ ಕಪ್ಪೆತ್ತಕ್ಕಾಗಲ್ಲ, ಇನ್ನು ಪರ್ಫಾರ್ಮೆನ್ಸ್ ಬಿದ್ದೋಯ್ತು ಅಂತ. ಆಮೇಲೆ ಅದೇ ಬೇಜಾರಲ್ಲಿ ಹಂಗೆ ಕೂತಿದ್ದು, ಕರೆದ್ಬಿಟ್ಟು ಫಸ್ಟ್ ಎಲಿಮಿನೇಷನ್ ಮಾಡಿ ಕಳಿಸ್ಬಿಟ್ರು. 6 ಜನನೂ ಕರೆಸ್ಬಿಟ್ಟು ಫಸ್ಟ್ ಎಲಿಮಿನೇಷನ್ ಮಾಡಿ ಕಳಿಸಿ ಇವರು ಕಾವ್ಯ ಸಂಗು ಕೊಟ್ಟರು. ಸೂಪರ್. ಈಗ ನಿಮಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ, ಆದ್ರೂ ಕೂಡ ಫಿನಾಲೆ ತನಕ ಬಂದಿದ್ರಿ, ಹೇಗೆ? ಹೇಗೆ ಅಂದರೆ ಡ್ಯಾನ್ಸು ಅದು ನಾನ್ ಡ್ಯಾನ್ಸರ್ಗೆ ಅಲ್ವ ಇದ್ದಿದ್ದು. ಬಟ್ ಹೇಗೆ ಸಾಧ್ಯ ಆಯ್ತು ಅಂತ ನಾನು ಕೇಳ್ತಾರೆ. ಹೇಗೆ ನನಗೆ ಡ್ಯಾನ್ಸ್ ಅಂದ್ರೆ ಇಂಟ್ರೆಸ್ಟ್ ಇತ್ತು ಮುಂಚೆನೆ. ಆವಾಗಲೇ ಊರಲ್ಲೆಲ್ಲ ಗಣಪತಿ ಹಬ್ಬಕ್ಕೆಲ್ಲ ಡ್ಯಾನ್ಸ್ ಮಾಡುವೆ. ನಾನು ಆಡಿಷನ್ಗೆ ಅಭಯನಾಡು ಸ್ಟುಡಿಯೋಲ್ಲ ಫೈನಲ್ ಆಡಿಷನ್ ನಡೆದಿದ್ದು. ನಡೀತಾ ಇರ್ಬೇಕಾದ್ರೆ ವಿಘ್ನೇಶ್ ಅಣ್ಣ ಡೈರೆಕ್ಟರ್ ಅವ್ರನ್ನ ಎಲ್ಲರನ್ನೂ ಹೋಗಿ ಕೇಳುವೆ, ಅಣ್ಣ ನಾನು ಆಡಿಷನ್ ಕೊಡ್ತೀನಿ, ನಾನ್ ಡ್ಯಾನ್ಸರ್ಗೆ ಇದು ಸೋ ಇರೋದು, ಬಂದು ಆಡಿಷನ್ ಕೊಡು ಅಂತ. ನಾನೆಲ್ಲ ಸುಮ್ಮನೆ ಹೇಳ್ತವ್ರು, ಇವರು ಡ್ಯಾನ್ಸ್ ಬರ್ದವ್ರು ಹೆಂಗ್ ಡ್ಯಾನ್ಸ್ ಮಾಡಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನನ್ನ ಪಾಡಗ್ನ ಅಲ್ಲೇ ರಿಹರ್ಸಲ್ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಯಸ್ಸು ಬಂದವಳಂತ ಗೊತ್ತಾಯ್ತು. ನಾನು ಯಸ್ಸು ಬಂದವಳೆಂದೇಟಕ್ಕೆ ಆಶ್ಚರ್ಯ, ನಾನೇ ವಾಸಿ ಇವಳಿಗಿಂತ ಡ್ಯಾನ್ಸ್ ಮಾಡಿದ್ರು. ಭರ್ಜರಿ ಬೇಚಾರಲ್ಲ ನಾನು ಅವಳು ಡ್ಯಾನ್ಸ್ ಮಾಡವಿ.
ಅವಳಿಗಿಂತ ನಾನೇ ವಾಸಿ ಇಲ್ಲ. ಇವ್ರು ಯಾವಾಗ ಡ್ಯಾನ್ಸ್ ಕಲ್ತು ಡ್ಯಾನ್ಸರ್ ಅಂದು ಅಂತ. ಇಲ್ಲ ನಿಜವಾಗ್ಲೂ ಇದು ನಾನ್ ಡ್ಯಾನ್ಸರ್ಗೆ ಸೋ ಇರುದು ಅಂದಾಗ ಅಂದ್ರು. ಆಮೇಲೆ ಇಲ್ಲ ಎಸ್ಸು ಬಂದವಳೆ ಏನಾದ್ರು ಬತ್ತೀಯಾ ಅಂತ ಹೇಳಿದ್ರು. ಸರಿ ಆಯ್ತು ಎಸ್ಸು ಬಂದಿದ್ರೆ ಮಾಡ್ತೀನಿ ಯಾರೋ ಅವಳು ಪಾರ್ಟ್ನರ್ ಅಂತ ಹೇಳಿದ್ರೆ ಯಾರೋ ಚರಿ ಅಂತ. ನನ್ನ ಬಿಟ್ಬಿಟ್ಟು ಬೇರೆಯವ್ರ ಪಾರ್ಟ್ನರ್ ಮಾಡ್ತೀನಿ ಅಂತ ಅಲ್ಲೊಂದು ಎಂಟ್ರಿ ತಕೊಂಡೆ. ಅಲ್ಲಿ ಎಂಟ್ರಿ ತಕೊಂಡಾಗಲೇ ಎಲ್ರಿಗೂ ಇಷ್ಟ ಆಗೋಯ್ತು ನಾನು ಮಾತಾಡೋದು ಇದು ಮಾಡೋದೆಲ್ಲ. ಶಿವಣ್ಣ, ರಕ್ಷಿತಕ್ಕ, ಚಿನ್ನಿ ಮಾಸ್ಟರ್ ಎಲ್ರಿಗೂ ಇಷ್ಟ ಆದ್ಮೇಲೆ ಅದಾದ್ಮೇಲೆ ಇನ್ನೊಂದು ವಾರ ಕರೆದ್ರು. ಅವಳು ಎಸ್ಸು ಅವಾಗಿಂದನೂ ಮಾತೆತ್ತಿದ್ರೆ ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ, ನನಗಿಂತ ಒಳ್ಳೆ ಹುಡುಗಿ, ಹಂಗಾರೆ ಅವಳೇನು ಒಳ್ಳೆ ಹುಡುಗಿ ಅಲ್ವಾ? ಎಲ್ಲ ಹುಡುಗಿರು ಅದು ಕೇಳಿದ್ರಲ್ಲ, ನನಗೆ ಅದೇ ಡೌಟು. ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ, ಹಂಗಾರೆ ಅವ್ರೇನು ಚೆನ್ನಾಗಿರಲ್ಲ, ನಿನಗೆ ನನಗಿಂತ ಒಳ್ಳೆ ಅವರೇ ಒಳ್ಳೆ. ಡೈರೆಕ್ಟ್ ಆಗಿ ಹೇಳಕ್ ಆಗಲ್ವಲ್ಲ ಇಲ್ಲಿ, ನಾನು ನಿನಗೆ ಸೂಟ್ ಆಗಲ್ಲ ಅಂತ ಹೇಳಕ್ ಆಗಲ್ವಲ್ಲ. ಸೊ ಹಾಗಾಗಿ ಅದು ತಪ್ಪಿಸ್ಕೊಳ್ಳೋ. ಇಲ್ಲ ನಾನೇ ನಿನಗೆ ಸೂಟ್ ಆಯ್ತೀನಿ ಅಂತ ಹೇಳ್ಬಿಟ್ರೆ ಅದು ಸೂಟ್ ಆಗಲ್ವಲ್ಲ, ಅದಕ್ಕೆ ಅವ್ರಿಗೆ ಫಸ್ಟ್ ಒಪ್ಬೇಕಲ್ಲ. ಅದಕ್ಕೆ ಇಂಡೈರೆಕ್ಟ್ ಆಗಿ ಹಿಂಗೆ ಹೇಳ್ತಾರ. ಅದಕ್ಕೆ ನಾನು ಗಗನ ಅಂತ ಈ ಕಡೆ ತಿರುಗಿದೆ, ಅದು ಹಂಗಾಗಿ ತಿರುಗಿಬಿಟ್ಟೆ ಗಗನ ಒಂದ್ ಕಡೆಗೆ. ಆ ಕಡೆ ಅವ್ರು ತಿರುಗಿದ್ರ? ಆ ಕಡೆ ಅವ್ರು ತಿರುಗಿಲ್ಲ. ನಮ್ದು ಹಂಗೆ, ನಮ್ದು ಯಾವಾಗ್ಲೂ ಈ DKD ಫೈರ್ ಬ್ರ್ಯಾಂಡ್ ಕೊಡ್ತಾರಲ್ಲ ಆತರ ಪ್ರೀತಿಯನ್ನು ಫೈರ್ ಬ್ರ್ಯಾಂಡ್ ಕೊಡೋದು ಗೊತ್ತು, ವಾಪಸ್ ಅವ್ರು ಚಾಲೆಂಜ್ ಹಾಕಿದ್ರಲ್ಲ, ಕಪ್ ಗೆದ್ರೆ ಐ ಲವ್ ಯು ಹೇಳ್ತೀನಿ ಅಂತ. ಯಾರು ಗೆದ್ದಿಲ್ವಲ್ಲ, ಅದೇ ಅವಳು ಪಕ್ಕ ಕಾನ್ಫಿಡೆಂಟ್ ಇತ್ತು ನನ್ಗೆ ಗೆಲ್ಲಲ್ಲ ಅಂತ. ಆ ಧೈರ್ಯದ ಮೇಲೆ ಹೇಳಿರೋದು. ಈಗ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರಿ, ಕಾಮಿಡಿಲೂ ಇಂಟ್ರೆಸ್ಟ್ ಇದ್ದು ಕಾಮಿಡಿ ಕಿಲಾಡಿಗೆ ಜಾಯ್ನ್ ಆದ್ರಿ. ಸೊ ಇನ್ ಯಾವ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ಇನ್ನು ನಾನ್ ಸಿಂಗರಿಗೆ ಇಂಟ್ರೆಸ್ಟ್ ಇದೆ. ಯಾವ್ದಾರು ನಾನ್ ಸಿಂಗರ್ಸು ಅಂತಂದಾಗ ನಾನು ಅದಕ್ಕೆ ಸಿಂಗಿಂಗ್ ಹೋಗ್ಬೇಕು ಅಂತ. ಈಗ ಸರಿಗಮ್ಮ ಸ್ಟಾರ್ಟ್ ಆಯ್ತಿದಲ್ಲ, ನಾನ್ ಸಿಂಗರ್ ಅಂತ ಕೇಳಿದ್ರೆ ಅದಕ್ಕೆ ಹೋಯ್ತೀನಿ. ಇನ್ಯಾವ್ದೈತೆ ಹೊಸದಾಗಿ ನಿಮಗೋಸ್ಕರ ಶೋ ಮಾಡಕ್ ಹೇಳಿ ಶರಣಯ್ಯ ಸರ್ಗೆ. ಹೊಸದಾಗಿ ಒಂದು ಶೋ ಮಾಡಕ್. ಅದೇ ಹೊಸದಾಗಿ ಒಂದು ಇನ್ನೊಂದು ಯಾವ್ದೈತೆ, ನಾನ್ ಸಿಂಗರ್ ಆಯ್ತು, ನಾನ್ ಡ್ಯಾನ್ಸರ್ ಆಯ್ತು, ಅಕುಲ್ ಸರ್ ನಡ್ಸ್ಕೊಡೋ ಶೋ. ನಾನ್ ಪುಟಾಣಿ ಪಂಡ್ರ ಇಲ್ಲ ಇಲ್ಲ, ಸಾರಿ, ನಾನು ಚಿಕ್ಕ ಮಕ್ಕಳು ಜನ ಮಾಡ್ತಿದ್ರು ಆ ಥರ. ಯಾವ ಶೋ ಅವೆಲ್ಲ ಹೋಗ್ಬೇಕು ಅಂತ ಆಸೆ. ಜಿ ಕನ್ನಡದಿದ್ರು ಎಲ್ಲ ಶೋನು ಮಾಡಬೇಕು ಅಂತ ಆಸೆ. ಮಹಾನಟಿ ಒಂದ್ಬಿಟ್ಟು, ಯಾಕಂದ್ರೆ ಮಹಾನಟಿ ಹುಡುಗಿರಿಗಿರೋದಲ್ಲಿ ನಾನು ಹೋಗಿ ಏನು ಮಾಡಲಿ ಅಲ್ಲಿ. ಈಗ ಅಕಸ್ಮಾತ್ ಸರಿಗಮಪ್ಪಗೆ ಆಡಿಷನ್ ಕೊಡಬೇಕು, ಯಾವ ತರ ಹಾಡು ಹೇಳ್ತೀರಪ್ಪ? ಹೃದಯ ಹೀಗೆ ಆಗಿದೆ, ಸೋತು ಹೋದೆ ಹಾ. ಆಮೇಲೆ ಅಷ್ಟೇ ಬರೋದು ನನಗೆ. ನೆಕ್ಸ್ಟ್ ಕ್ರಿಸ್ತ ಶಕ ಒಂದು ಹಾಡು ಹೇಳ್ತೀರಲ್ಲ, ಬರಗಾಲ ಬೆಣ್ಣೆ ಚೂರ ಸಕಲ ಕಬೂಮ್. ಈಗ ನಿಮ್ ಪ್ರಾಪರ್ಟಿ ಕಾಮಿಡಿಗೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಜನರು. ಸೊ ಯಾವ ತರ ಅದನ್ನ ಪ್ರಿಪೇರ್ ಮಾಡ್ಕೊಂತಾ ಇದ್ರಿ ನೀವು? ಇಲ್ಲ ಓಹೋ ಇವು ಬೇರೆ ಸೋರ್ಸ್ ನೋಡಂತೆ. ಫಸ್ಟ್ ಬೇರೆ ನಾನು ಹಿಂದಿ, ತೆಲುಗು, ತೆಲುಗಲ್ಲೆಲ್ಲ ನೋಡುವೆ. ಅದೇನು ಮಾಡೋಕ್ಕಾಗಲ್ಲ, ಹೋಗಿ ಸೈಡ್ಗೆ ಹೋಗ್ರಿ, ಜಸ್ಟ್ ಲೀವ್ ಇಟ್. ಏನಂದ್ರೆ ಈ ಪ್ರಾಪರ್ಟಿ ಕಾಮಿಡಿ ಫಸ್ಟ್ ಈ ವಾರ ಏನಾರ ಪ್ರಾಪರ್ಟಿ ಕಾಮಿಡಿ ಒಂದಷ್ಟು ನಾನು ರೆಡಿ ಮಾಡ್ಕೊಂಡಿರುವೆ. ಆ ಟೈಮಿಗೆ ಅದು ಈಗ ಯಾವ್ದೋ ಒಂದು ಮೂಮೆಂಟ್, ಈಗ ಮೈಂಡಲ್ಲಿ ಏನೋ ಒಂದು ಇರ್ತದೆ ಗೊತ್ತಾ, ಅದು ನೆನ್ಪು ಮಾಡಿ ಇಟ್ಕೊಂಡಿರ್ತೀವಿ. ಆ ಟೈಮಿಗೆ ಬರ್ತದೆ, ಆ ಟೈಮ್ಗೆ ಹೇಳ್ಬಿಡ್ತೀನಿ ಅಷ್ಟೇ. ಈಗ ಪ್ರಾಪರ್ಟಿ ಕಾಮಿಡಿ ಮಾಡ್ತಾ ಇದ್ರಿ, ಈ ಕಡೆ ಯಶುಗೆ ಗಗನಂಗೂ ಲೈನ್ ಆಗ್ತಾ ಇದ್ರಿ, ಇದ್ರ ಜೊತೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಸಿಕ್ತಿತ್ತಾ ನಿಮಗೆ? ತುಂಬ ಟೈಮ್ ಸಿಕ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ. ಯಾಕೆಂದರೆ ನಮ್ಮದು ನಮ್ಮ ಪಾರ್ಟ್ನರ್ ಅನೀಸಾ ಇದ್ರಲ್ಲ, ಅವರೇ ಎಲ್ಲ ಮಾಡ್ಕೊತಿದ್ರು. ನಮ್ಮದು ಬರೀ ಇಷ್ಟೇ ಸ್ಟೆಪ್ಸು. ಇದು ಅದಾದ್ಮೇಲೆ ಹಿಂಗೆ ಸ್ಮೈಲ್ ಕೊಟ್ಕೊಂಡು ಹಿಂಗೆ ನಾವು 40% ಸ್ಮೈಲ್ ಕೊಡ್ಕೆ ಆ ಕಡೆಯಿಂದ ಈ ಕಡೆಗೆ ನಡೆಯೋದು, ಈ ಕಡೆಯಿಂದ ಆ ಕಡೆಗೆ ನಡೆಯೋದು. ಹಿಂಗೆ ಒಂದು 4 ವಾರ ಕಳೀತು. ಆಮೇಲೆ ಇನ್ನೊಂದು 4 ವಾರ ಏರಿಯಲು ಅಂತ ಮಾಡಿಸಿದ್ರು. ಅದಂತೂ ಸಿಕ್ಕಾಬಟ್ಟೆ ಅಲ್ಲಿ ಟಾಸ್ಕ್ ಶುರುವಾಗಿದ್ದು ನನಗೆ. ಸ್ಟಾರ್ಟಿಂಗ್ ಏನು ಅನಿಸಿಲ್ಲ, ಅಯ್ಯೋ ಮಾಡ್ಕೊ ಹೋಗ್ಬಿಡ್ಬೋದಲ್ಲ ಬಿಡು, ಆರಾಮಾಗಿ 3 ಜನ 2 ಜನ ಹುಡುಗಿ ಕೊಟ್ಬಿಟ್ರು. ಸ್ಟಾರ್ಟಿಂಗು ಖುಷಿ ಆಗೋಯ್ತು. ಅಲ್ಲ ಚೆನ್ನಾಗೈತಲ್ಲ DKD ಮಂತ್ ಆರಾಮಾಗಿ ಮಾಡ್ಬೋದು, ಎಲ್ಲ ರಿಸ್ಕು ಅಂತಾರಲ್ಲ, ಚೆನ್ನಾಗೇ ಮಾಡ್ಬೋದಲ್ಲ ಅಂತ. ಒಂದು 3 ವಾರ ಆದಮೇಲೆ ರೋಪ್ ಕಟ್ಬಿಟ್ಟು ಮೇಲಕ್ಕೆ ಒಂದ್ಸಲ ಎಳೆದ್ರು. ಆವಾಗ ಅಯ್ಯೋ ದೇವ್ರೇ, ಅದಿರಲಿ ಎಲ್ಲ ಪ್ರಾಕ್ಟೀಸೆಲ್ಲ ಆಯಿತು. ನನ್ನ ಲೈಫಲ್ಲಿ ನಾನು ಜಾಸ್ತಿ ಆಳ ನೋಡ್ಬಿಟ್ರೆ ಭಯ ಬಿದ್ದುಬಿಡ್ತೀನಿ. ಸುಮ್ಮನೆ ಈ ಒಂದು ಕಾಂಪೌಂಡ್ ಮೇಲೂ ನಡಿಗೆ ಭಯ ಬೀಳ್ತೀನಿ. ರೋಪ್ ಎಲ್ಲ ಕಟ್ಟಿದ್ರು ಏನಿಲ್ಲ, ಸಿಂಪಲ್ ಸ್ಟೆಪ್, ಜಾಸ್ತಿ ಮೇಲೆ ಹೋಗಲ್ಲ. ಮೇಲೆ ಬಂದ್ಬಿಟ್ಟು ಒಂದೇ ಸಲ ಹಿಂಗೆ ಎಳೆದ್ಬಿಟ್ರು. ಏನು ಅಷ್ಟು ದೂರ ಲೈಟ್ಗಳು ಮೇಲೆ ಟಾಪಲ್ಲಿ ಲೈಟ್ಗಳು ಹಾಕಿರ್ತಲ್ಲ, ಅವು ನನ್ನ ಕೈಗೆ ಸಿಗ್ತಾವೆ. ಅಷ್ಟು ಮೇಲೆ ಕೆಳಗಡೆ ಬಗ್ ನೋಡಿದ್ರೆ ಅಯ್ಯೋ ಯಪ್ಪ ಇಳಿಸಿ ಅಂತ ಕಿರ್ಚಿಬಿಟ್ಟೆ. ಕಾವ್ಯನೂ ಇದ್ಲು, ನಮ್ಮ ವಿನ್ನರ್ ಕಾವ್ಯ. ಬಿದ್ದು ನಗ್ತಾವ್ರೆ ಎಲ್ರೂ. ನಾನು ನೋಡ್ಬಿಟ್ಟು ನಾನು ಫುಲ್ ಬಿಲ್ಡಪ್ ಎಲ್ಲ ತಗೊಂಡು ಈಗ ನೋಡಿ ಹೆಂಗೆ ಆಡ್ತೀನಿ ನೋಡು, ಜಂಪ್ ಮಾಡ್ತೀನಿ ನೋಡು ಅಂತ ಎಲ್ರಿಗೂ ಬಿಲ್ಡಪ್ ತಗೊಂಡ್ಬಿಟ್ಟೆ. ಎತ್ಬಿಟ್ರು ಹಿಂಗೆ ಉಲ್ಟಾ ಆಗ್ಬಿಟ್ಟಿದ್ದೀನಿ. ಅದು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ರೋಪ್ ಅದೇ ಹಿಂಗೆ ಕೈ ಒಳಗಡೆ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡಿರ್ಬೇಕು ಬ್ಯಾಲೆನ್ಸ್ ಆಗ್ಬೇಕಂದ್ರೆ. ನಾನು ಜಾಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದೆ ಒಂದ್ಸಲ ಹಿಂಗೆ ಮ್ಯಾಕ್ ಕೇಳಿದ್ರೆ ಹಿಂಗೆ ಉಲ್ಟಾ ಆಗ್ಬಿಟ್ಟೆ. ಹಿಂಗೆ
ಆಮೇಲೆ ಕೆಳಗಡೆ ಇಳಿಸಿದ್ರು. ಆಮೇಲೆ ಧೈರ್ಯ ತಗೊಂಡು ಮಾಡಿದೆ ನಿಧಾನಕ್ಕೆ ಒಂದೊಂದೇ ಮಾಡಿದೆ. ಟಾಸ್ಕ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಅನಿಸುನ ನನ್ನ ಮೇಲೆ ಎತ್ಕೋಬೇಕು, ಎತ್ಕೊಂಡ್ ಮೇಲೆ ಹೋಗ್ಬೇಕು. ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಕಷ್ಟ, ಅವಳು ಬೇರೆ ಎತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಅದೆಲ್ಲ ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ ಆಡ್ಕೊಂಡು ಶೂಟ್ ಹೋದೋ ಮಾಮೂಲಿ ಶೂಟಿಂಗ್ ಬರೀ ರೋಪಲ್ಲೇ ಇತ್ತಲ್ಲ, ಮಾಡ್ದೋ ಏನೋ ಒಂದು 3-4-5 ಇತ್ತು ರೋಪಲ್ಲೇ. 4 ಹೆಂಗೋ ಮಾಡಿಬಿಟ್ಟೆ. ಅದು ಎಲ್ಲ ಜೋಸ್ ಕೊಟ್ಟರು, ಹೆಂಗೋ ಭಯ ಇದ್ರೂ ತೋರಿಸ್ಕೊಂಡೇ ಮಾಡಿಬಿಟ್ಟೆ. 5ನೇದು ಒಂದಿತ್ತು, ಅನೀಸುನ ಬೆನ್ನ ಮೇಲೆ ನಾನು ಎತ್ಕೋಬೇಕು. ಎತ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಮೇಕೆತ್ತಡ್ಕೆ ಹಿಂಗೆ ಉಲ್ಟಾಯ್ತೀನಿ ನಾನು. ಉಲ್ಟಾ ಆದರೆ ಅವ್ರು ಬೆನ್ನ ಮೇಲೆ ಇರ್ತಾರೆ, ನನ್ನ ಕಾಲು ಮೇಲೆ ಇರ್ತದೆ. ಆ ಥರ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಅದೊಂದಿತ್ತು ಲಾಸ್ಟ್. ದೇವ್ರೆ ಇದೊಂದು ಆಗ್ಬಿಟ್ರೆ ಸಾಕು ಅಂತ ಮನ್ಸಲ್ಲಿ ಅನ್ಕೊಂಡು ಹಿಂಗೆ ಎತ್ಕೊಂಡು ಒಂದು ಸರಿ ತಿರುಗಿದ ತಕ್ಷಣ ಎಲ್ಲ ಪರ್ರಂತ ಸೌಂಡ್ ಬಂತು. ಪರ್ರಂತ ಸೌಂಡ್ ಬಂತ, ಎಲ್ಲ ರೋಪ್ಗೆ ಪರ್ದೋಯ್ತಾ ಅಂತ ಅನ್ನೋಕೋಷ್ಟಲ್ಲಿ ಮೇಲೆ ಹೋಗ್ಬಿಟ್ರೆ ಮೇಲೆ ಹೋಗ್ಬಿಟ್ಟೆ. ಹೋಗ್ಬಿಟ್ರೆ ಕಿರ್ಚ್ಬಿಟ್ಟೆ. ಇಳಿಸಿ ಆಯ್ತಾಯಿಲ್ಲ ನನಗೆ, ಅಣ್ಣ ಇಳಿಸ್ರಿ ಅಂತ ರಕ್ಷಿತಾ ಮೇಡಮ್ ಅಲ್ಲಿ ಎದ್ದು ನಿಂತ್ಕೊಬಿಟ್ರು. ನೋಡ್ಬಿಟ್ಟು ಇಳಿಸ್ರಿ ಫಸ್ಟ್ ಇಳಿಸ್ರಿ ಅಂತ. ಅಲ್ಲಿ ನೋಡ್ರೆ ಇದು ಬಟ್ಟೆ ಹರಿದೋಗಿತ್ತು, ಬಟ್ಟೆ ಇದಾಕಿದ್ರಲ್ಲ ಅದು ಹರಿದೋಗಿತ್ತು. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅದಂತೂ ಯಪ್ಪ. ಅವಾಗ ಅನ್ಸಿಲ್ಲ ಗಿಲ್ಲಿ ನಿಮ್ಗೆ ಯಾಕಾನೋ ಬಂದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಅಂತ? ಯಾಕಂದ್ರೆ ಇಷ್ಟೊಂದು ರಿಸ್ಕ್ ಎಲ್ಲ ಬೇಕಿತ್ತ ಅಂದರೆ ಡ್ಯಾನ್ಸಿಗೆ ಬಂದದ್ದು ನನಗೆ. DKDಗೆ ಬಂದಿದ್ದು ಬೇಜಾರಿಲ್ಲ, ಇಷ್ಟೊಂದು ರಿಸ್ಕ್ ತಗೊಂಡು ಯಾಕೆ ಸ್ಟೆಪ್ ಮಾಡಬೇಕು? ಕೆಳಗಡೆನೇ ಆರಾಮಾಗೆ ಒಂದು ಮುಂಚೆ 4-5 ಜನ ಹುಡುಗಿರ ಜೊತೆ ಎಲ್ಲ ಕೊಟ್ಟು ಚೆನ್ನಾಗೇ ಬಂದಿತ್ತು ತಾನೆ ಡ್ಯಾನ್ಸ್. ಆ ಥರ ಮಾಡಿಸಿದ್ರೆ ಆಗಲ್ವಾ ಅಂತ ಅನ್ಸೋದು ಅಷ್ಟೇ. ಅದು ಬಿಟ್ಟರೆ DKD ಅಂದರೆ ಈಗ ನನಗೆ ಒಂದು ಸ್ವಲ್ಪ ಜಾಸ್ತಿ ಜನ ಗುರ್ತಿಡಿಯಂಗಾಗಿದೆ DKD. ಅದೇ ಇಲ್ಲ ಅಂದರೆ ಹೆಂಗೆ ಹೇಳಿ. ಓಕೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಿಮ್ಮ ಫೇವ್ರೆಟ್ ಪರ್ಫಾರ್ಮೆನ್ಸ್ ಯಾವುದು? ನಂದಾ ಇದು ಐ ಲವ್ ಯು ಕಣೆ ಫಸ್ಟ್ ಮಾಡಿದ್ನಲ್ಲ. ಯಾಕೆ 3 ಜನ ಅದಕ್ಕಿಂತ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ ಅದರಲ್ಲಿ. ಏನೋ ಒಂಥರ ಆ ಸಾಂಗಲ್ಲಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೀನಿ. 3 ಜನ ನೀವು ಹೇಳ್ದಂಗೆ 3 ಜನ ಹುಡುಗಿರು ಬೇರೆ, ಏನು ಫುಲ್ಲು ಕೆಂಪು ಬಟ್ಟೆ ರೆಡ್ ಬಟ್ಟೆ. ಅದು ನೋಡ್ರಿ ಈಗಲೇ ಖುಷಿತೆ ನಾನ ಗುರು ಮಾಡಿದವನಿಂದ. ಒಂದು 20 ವರ್ಷ 25 ವರ್ಷ ಆದ್ಮೇಲೆ ನೋಡ್ಕೊಂಡ್ರೆ ನನಗೇನು ಗುರು ಆ ಟೈಮಲ್ಲೆಲ್ಲ ಈ ಥರ ಡ್ಯಾನ್ಸ್ ಮಾಡೋನಿ ನಾನು ಅಂತ ನೋಡ್ಕೊಂಡು ಅದೊಂದು ನಂಗೆ ಚೆನ್ನಾಗಿ ತುಂಬ ಇಷ್ಟ. ಅದು ಬಿಟ್ಟು ಪುಷ್ಪರಾಜು ಅದೊಂದು ಮಾಡಿದೆ, ಗೆಟಪ್ ಎಲ್ಲ ಹಾಕೊಂಡು. ಅದೊಂದು ಚೆನ್ನಾಗಿ ಸಖತ್ ಇಷ್ಟ. ನಿಮ್ ಕಾಟ ಎಲ್ಲ ತಡ್ಕೊಂಡು ಡ್ಯಾನ್ಸ್ ಮಾಸ್ಟರ್ ಹೆಂಗಿದ್ರು ಅವ್ರ ಬಗ್ಗೆ ಹೇಳೋದಾದ್ರೆ? ಡ್ಯಾನ್ಸ್ ಮಾಸ್ಟರ್ಗೂ ನನಗೂ ಎಲ್ಲರಿಗೂ ಸ್ಟೆಪ್ಪು ಇದಕ್ಕೆಲ್ಲ ಆ ಮೂಮೆಂಟ್ರು ಅದಕ್ಕೆ ಜಗಳ ಆದರೆ ರಿಹರ್ಸಲ್ಗೆ ಬತ್ತಿಲ್ಲ ಅನ್ನೋದಕ್ಕೆ ಜಗಳ ಆದರೆ ನನಗೆ ನಮ್ಮ ಅರುಣ್ ಮಾಸ್ಟ್ರು ನಮ್ಮ ಕೊರಿಯೋಗ್ರಾಫರ್ಗೆ ಜಗಳ ಆಯ್ತಿದ್ದೆ. ನಾನು ಪರ್ಫಾರ್ಮೆನ್ಸ್ ಮುಗಿದೇಟಿಗೆ ಏನಾದ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುವೆ, ಏನಾದ್ರು ಕಂಟೆಂಟ್ ಹೋಗ್ಬಿಡ್ದು, ಏನಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುವೆ. ಜಡ್ಜಸ್ ಕಮೆಂಟ್ ಹೇಳೋಕ್ಕೂ ಬಿಡ್ತಿರ್ಲಿಲ್ಲ, ಏನು ಮಾಡೋಕ್ಕೂ ಬಿಡ್ತಿರಲಿಲ್ಲ. ಅವ್ರು ಬಂದು ಅವ್ರು ಸ್ಟೇಜ್ ಮೇಲೆ ಈ ಅಪ್ಪನ್ನ ಕರೆಸ್ಬಿಟ್ಟು ಸುಮ್ಮನೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಸೆಟ್ ಹಾಕ್ಬಿಟ್ಟು ಏನೇನೋ ಮಾಡಿರ್ತೀವಿ ನಾವು. ಜಡ್ಜಸ್ ಕಮೆಂಟ್ ಆದಮೇಲೆ ಆದ್ರೂ ಇವನು ಮಾತಾಡಲ್ಲ, ಮುಂಚೆನೇ ಮಾತಾಡ್ಬಿಟ್ಟು ಅವ್ರು ಜಡ್ಜಸ್ ಪರ್ಫಾರ್ಮೆನ್ಸೇ ಮರ್ತ್ಬಿಟ್ಟಿರ್ತಾರೆ. ಇವ್ನು ಮಾತು ಮುಗಿಸಿ ಕಮೆಂಟ್ಸಿಗೆ ಬರೋಷ್ಟೊತ್ತಿಗೆ ಅಂತ. ಅದಕ್ಕೆ ಜಗಳ ಆಗೋದು ಯಾವಾಗಲೂ. ಗುರು ನೀನು ಸುಮ್ಮನೆ ಇರೋ ಗುರು, ಫಸ್ಟು ನೀನು ಕಮೆಂಟ್ಸ್ ಎಲ್ಲ ಆದಮೇಲೆ ಏನು ಬೇಕಾದ್ರೂ ಮಾಡ್ಕೋ ಗುರು ನೀನು ಅಂತ. ಓಕೆ, ನಿಮ್ಮ ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಯಾರು? ಯಾಕಂದ್ರೆ ಡ್ಯಾನ್ಸ್ ಇಷ್ಟ ಅಂತ ಮೊದಲೇ ಹೇಳಿದ್ರಿ. ನಮ್ದು ಡ್ಯಾನ್ಸ್ಗೆ ಇನ್ಸ್ಪಿರೇಷನ್ ನಮ್ಮೂರಲ್ಲಿ ಒಬ್ಬ ರಾಜಣ್ಣ ಅಂತ ಒಬ್ರು ಅವ್ರೆ. ಅವ್ರಿಗೆ ನಾನು ಚಿಕ್ಕ ವಯಸ್ಸಿಂದ ಹೆವಿ ಫ್ಯಾನು ಅಪ್ಪನಿಗೆ. ಅವ್ರು ಒಂಥರ ಸ್ವ್ಯಾಗಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅವರು ಮಾಮೂಲಿ ಊರಲ್ಲಿರೋರು, ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವರು. ಅದು ಒಂಥರ ಸ್ವ್ಯಾಗ್ ಅವ್ರದ್ದು ಡ್ಯಾನ್ಸಲ್ಲಿ. ಈಗ ಗಣಪತಿ ಹಬ್ಬ ಆದರೆ, ಈ ಊರಲ್ಲಿ ಏನಾರು ಫಂಕ್ಷನ್ ಆದರೆ ಟಮಟೆ ಸೌಂಡು ಇದೆಲ್ಲ ಬಂದರೆ ತಾಳೆ ಹೂವು ಪದೆಯಿಂದ ಹಿಂಗೆ ಬುಸ್ಸು ಬರ್ತದಲ್ಲ, ಆ ಸಾಂಗೇ ಡ್ಯಾನ್ಸ ಮಾಡೋರು. ಅದನ್ನ ನಾನು ಕಾಯುವೆ ಅವ್ರಿಗೋಸ್ಕರ. ಅವರೇ ಇನ್ಸ್ಪಿರೇಷನ್ ನನಗೆ. ಓಕೆ, ನಿಮ್ಮ ಪ್ರಾಪರ್ಟಿ ಕಾಮಿಡಿಗೆ ಕೌಂಟರ್ ಕೊಡ್ತಾ ಇದ್ದಿದ್ದೆ ಅನುಶ್ರೀ ಮೇಡಮ್ ಬಗ್ಗೆ ಹೇಳೋದಾದ್ರೆ? ಅನುಶ್ರೀ ಯಾಕೆ ಇಲ್ಲ ಅಂದರೆ ಅವ್ರ ಸಪೋರ್ಟು ನಿಜವಾಗ್ಲೂ. ಅನುಶ್ರೀ ಯಾಕಂದ್ರೆ ಒಂದು ಎನರ್ಜಿ ನನಗೆ ಎಷ್ಟು ಕನೆಕ್ಟ್ ಆಗ್ಬಿಟ್ಟು ಅಂದರೆ DKDಲೆಲ್ಲ ನಮ್ಮದು ಅವ್ರದ್ದು ಬಾಂಡಿಂಗು. ನಾನು ಸುಮ್ಮನೆ ಕೂತಿದ್ರು ಅವರೇ ಕರೆಸ್ಬಿಟ್ಟು ಏನಾದರೂ ಈಗ ಪರ್ಫಾರ್ಮೆನ್ಸ್ ಬೇರೆಯವ್ರದ್ದು ಇದ್ರೂ ಅಲ್ಲಿ ಕರೆಸ್ಬಿಟ್ಟು ಇದನ್ನ ಗಿಲ್ಲಿ ಮಾಡಿದ್ರೆ ಹೆಂಗಿರ್ತದೆ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸೋದು. ಈ ಥರ ಅವರಿಲ್ಲ ಅಂದಿದ್ರೆ ನಾನು ಇಷ್ಟೊಂದು 4 ಜನ ಗುರ್ತಿಡೋಂಗೆ ಆಯ್ತೇ ಇರಲಿಲ್ಲ. ಈ ಥರ ಎಲ್ಲೇ ಹೋದ್ರೂ ಗಿಲ್ಲಿ ಅಂತ ಗುರ್ತಿಡಿದು, ಇಲ್ಲ ಗಗನನ್ನ ಹೆಸರು ಹೇಳಿ ರೇಗಿಸೋದು, ಈ ಥರ ಆಯ್ತಾನೆ ಇರಲಿಲ್ಲ. ಅನುಶ್ರೀ ಯಾಕೈತಿ ಇಲ್ಲ ಅಂದಿದ್ರೆ. ಕಾಮಿಡಿ ಕಿಲಾಡಿ ಆಯ್ತು, ಈ ಕಡೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಯ್ತು, ಈ ಕಡೆ ಕಾಮಿಡಿನ ಡ್ಯಾನ್ಸ್ ಅಂದ್ರೆ ಕಾಮಿಡಿ ಸೆಲೆಕ್ಟ್ ಮಾಡ್ತೀರಾ, ಡ್ಯಾನ್ಸ್ ಸೆಲೆಕ್ಟ್ ಮಾಡ್ತೀರಾ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕಾಮಿಡಿ ಸೆಲೆಕ್ಟ್ ಮಾಡ್ತೀವಿ. ಇದೆಲ್ಲ ಇಲ್ಲ, ಒಂದು ಹೇಳ್ಬೇಕು. ಇಲ್ಲ, ಕಾಮಿಡಿ ಅಂದರೆ ಈಗ ಕಾಮಿಡಿ ನನ್ನ ಉಳಿಸ್ಕೋತು, DKD ನನ್ನ ಬೆಳೆಸ್ಕೋತು. ಅದು ಎರಡನ್ನೂ ಬಿಡೋಕ್ಕಾಗಲ್ವಲ್ಲ. ಏನು ರಿಯಾಕ್ಷನ್ನೇ ಕೊಡೋಲ್ಲ ಕಾರಣ. ಅದು ಪಂಚು. ಕಾಮಿಡಿ ನನ್ನ ಉಳಿಸ್ತು, DKD ನನ್ನ ಬೆಳೆಸ್ತು. ಯಾವ ತರ ರಿಯಾಕ್ಷನ್ ಕೊಡ್ಬೇಕಂತ ಗೊತ್ತಾಗಿಲ್ಲ, ಯಾಕಂದ್ರೆ ಆ ಲೆವೆಲಿಗೆ ಡೈಲಾಗ್ ಹೊಡಿತಾ ಇದ್ದೀರಾ.
ಅದೇ ಎರಡರಲ್ಲಿ ಯಾವ್ದಂದ್ರೆ ಕಾಮಿಡಿಗಿಂತ ಇದೇ ಅಂತ DKD ಅಂತ ಕಾಮಿಡಿ ಒಂದು ಅನುಭವ. ನನಗೆ ಸ್ಟೇಜ್ ಅಂತ ಏನು ಮುಂಚೆ ನಾನು ಸ್ಟೇಜ್ ಹತ್ತದ ಮಗನೇ ಇಲ್ಲ. ನಾನು ಒಂದು 7ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಸಾಂಗಿಗೆ ಡ್ಯಾನ್ಸ್ ಆಡಿರ್ಬೋದು, ಒಂದು ಸಾಂಗಿಗೆ ಡ್ಯಾನ್ಸ್ ಆಡಿದ್ದೀನಿ. ಅದು ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನ ತಿಳಿದೀನಿ, ಒಂದು ಸಾಂಗ್ ಡ್ಯಾನ್ಸ್ ಆಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಸ್ಟೇಜ್ ಗಂಧಗಾಳಿನೂ ಗೊತ್ತಿಲ್ಲ ನನಗೆ. ಬಟ್ ಗಣಪತಿ ಫಂಕ್ಷನ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಗಿಲ್ಲಿ. ಅದು 10ನೇ ಕ್ಲಾಸ್ ಆದಮೇಲೆ, SLC ಆದಮೇಲೆ ಅವಾಗ ಒಂದು ಚೂರು ಧೈರ್ಯ ಬಂತು ಗಣಪತಿ ಫಂಕ್ಷನಲ್ಲೆಲ್ಲ ಡ್ಯಾನ್ಸ್ ಮಾಡೋದು. ಅಂದರೆ ಅವಾಗ ಬೇರೆ ಎತ್ತು ಬಿಡಿ ಡ್ಯಾನ್ಸ್ ಮಾಡಿಸ್ಬಿಡ್ತಿತ್ತು. ಏನೋ ಎನರ್ಜಿ ಇತ್ತು ಅವಾಗ, ಎನರ್ಜಿ ಡ್ರಿಂಕ್ಸ್ ಇತ್ತು ಆವಾಗ ಮಾಡ್ಬಿಡು ಊರಲ್ಲಿ. ಅದು ಬಿಟ್ರೆ ಸ್ಟೇಜು ಈಗ ಈಗ ಡ್ಯಾನ್ಸ್ ಅಂದ್ರೆ ಏನು ಹೇಳಿ, ಈಗ ಗಣಪತಿ ಫಂಕ್ಷನ್ ಎಲ್ಲರೂ ಮಾಡ್ತಾರೆ, ನನ್ನ ಜೊತೆ ಒಂದು 5 ಜನ ಹುಡುಗರು ಮಾಡ್ತಾರೆ, ಅವಾಗ ನಾವು ಆಟೋಮೆಟಿಕ್ ಮಾಡೇ ಮಾಡ್ತೀವಿ. ಈಗ ಒಂದು ಯಾವುದೋ ಒಂದು ಸ್ಟೇಜ್ ಒಂದ ತಕ್ಷಣ ನೀವು ಒಬ್ಬರೇ ಹೋಗ್ಬೇಕು, ನೀವು ಒಬ್ಬರೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದಾಗ ಹೆಂಗಿರ್ತದೆ, ಅಷ್ಟೊಂದು ಜನ ನೋಡ್ತಾ ಇರ್ತಾರೆ. ಕಾಮಿಡಿ ಕಿಲಾಡಿಗೆ ನಾನು ಬಂದು ಸ್ಟೇಜು ಅಂತ ಹತ್ತಿದ್ದೆ ಫಸ್ಟು. ಅದು ಅನುಭವ, ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ. ಭರ್ಜರಿ ಬ್ಯಾಚರ್ ಒಂದು ಅನುಭವ. ಆ 2 ಅನುಭವನು DKDಲಿ ಚೆನ್ನಾಗಿ ಯೂಸ್ ಆಯಿತು. ಕಾಮಿಡಿ ಕಿಲಾಡಿಗಳಿಗೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ಏನಾಗಿದ್ರು? ಅದೇ ಇದಾಗಿದ್ರು. ಫಸ್ಟು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೆ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗೆ ಬಂದೆ. ಇನ್ನು ಊರಲ್ಲಿ ಓದ್ಕೊಂಡಿದ್ದೆ ಅಷ್ಟೇ. ಎಲ್ಲೂ ಕಷ್ಟ ಅಂತ ಅನಿಸ್ಲಿಲ್ವಾ ಗಿಲ್ಲಿ? ಅಂದರೆ ಒಂದೊಂದು ಸ್ಟೆಪ್ ಬರೋದಕ್ಕಿಂತ ಮುಂಚೆನೂ ಕೂಡ ಇಲ್ಲ ಕಷ್ಟ ಅಂತ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಬಂದ್ಬಿಟ್ಟಿದ್ದೀವಲ್ಲ, ಇಲ್ಲಿಗೆ ಬಂದಮೇಲೆ ನನಗೆ ಇಷ್ಟ ಈ ಶೂಟಿಂಗು ಇದೆಲ್ಲ ನೋಡಬೇಕು, ಹಿಂಗೆಲ್ಲ ಇರಬೇಕು, ಇವ್ರ ಜೊತೆ ಇರಬೇಕು, ಸುತ್ತಾಡಬೇಕು, ಶೂಟಿಂಗ್ ಎಲ್ಲ ಮಾಡ್ಕೊಂಡು ಅವ್ರ ಜೊತೆಲಿ ಏನು ಅಂತ ಇಷ್ಟ. ನನಗೆ ಇಷ್ಟಪಟ್ಟು ಬಂದ್ಬಿಟ್ಟು ಆದಮೇಲೆ ಅಲ್ಲಿ ಮಧ್ಯೆ ಕಷ್ಟ ಬಂದ್ರೂ ಯಾವ ಥರ ಬರೋದು, ದುಡ್ಡಿಲ್ಲ ಇದ್ದಾಗ ಬರೋದು. ಈಗ ಮನೆಯವ್ರು ಯಾವುದೋ ದುಡ್ಡು ಕೇಳಿರ್ತಾರೆ, ಮಗ ಹಿಂಗೆ ಸಂಘಕ್ಕೆ ದುಡ್ಡು ಕಟ್ಟಬೇಕು, ಚೀಟಿ ದುಡ್ಡು ಕಟ್ಟಬೇಕು, ಇಷ್ಟ ಆಯ್ತದ ಕೊಡಪ್ಪ ಅಂತ. ಆವಾಗ ಅಯ್ಯೋ ನಾನು ಬೆಂಗಳೂರಿಗೆ ಬಂದು ಗಂಡು ಮಗ ಆಗಿ ನನ್ನ ಕೈಲೇ ದುಡ್ಡು ಕೊಡೋಕಾಯ್ತಿಲ್ವಲ್ಲ, ಏನು ಮಾಡೋದು? ಆವಾಗ ಒಂಚೂರು ಕಷ್ಟ ಅನಿಸೋದು. ಅವಾಗ ಅನಿಸ್ತಿರ್ಲಿಲ್ವಾ ಗಿಲ್ಲಿ ಇಷ್ಟೇ ನನ್ನ ಜೀವನನ ಅಥವಾ ಹಿಂಗೆ ನನ್ನ ಜೀವನ ಮಾಡೋದು? ಒಂದೊಂದು ಟೈಮ್ ಅನ್ನಿಸ್ಬಿಡ್ದು. ಒಂದೊಂದು ಟೈಮು ತುಂಬ ಇದಾದಾಗ ಒಂದ್ಸಲ ನೆನೆಸ್ಕೊಂಡಾಗ ರಾತ್ರಿ ಟೈಮಲ್ಲಿ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ಅಂದಾಗ ಅಲ್ಲ ಬೆಂಗಳೂರಿಗೆ ಬಂದಾಗಲೂ ಜೀರೋ, ಬಂದು 1 ವರ್ಷ 2 ವರ್ಷ ಆಗೋಯ್ತಲ್ಲ ಗುರು, ಇನ್ನೂ ಜೀರೋಲೇ ಇದ್ದೀನಿ ಅಂತ ಅಂದಾಗ ಏನು 2 ವರ್ಷ ಕಳೆದೇ ಹೋಯ್ತೀರಿ, ಹಿಂಗೆ ಇನ್ನೊಂದು 10 ವರ್ಷ ಕಳೆದೋಗ್ಬಿಟ್ರೆ ನಾವು ಏನೇ ಮಾಡಿದ್ರು ಜೀವನದಲ್ಲಿ ಒಂದು 25 ವರ್ಷದೊಳಗಡೆ ಮಾಡ್ಕೊಂಡು ಇದಾಗ್ಬಿಡ್ಬೇಕು. 25 ವರ್ಷ ಕ್ರಾಸ್ ಆಗ್ಬಿಟ್ರೆ ಅಪ್ಪ ಅಮ್ಮನೂ ಅಷ್ಟೇ, ಎಲ್ಲ ಅಷ್ಟೇ, ಎಷ್ಟು ಅಂತ ನೋಡ್ತಾರೆ. ಅವರು ಒಂದು 25 ವರ್ಷ ಗಂಟ ಬಿಡ್ತಾರ. ಆಮೇಲೆ ಏನು ಅಕ್ಕಪಕ್ಕದವರೆಲ್ಲ ಹೇಳ್ಬಿಟ್ಟು ಮದುವೆ ಮಾಡ್ಬಿಡ್ರಿ, ಸರಿ ಹೋಯ್ತು ಜವಾಬ್ದಾರಿ ಬರ್ತದೆ ಅಂತಾರೆ, ಯಾರನ್ನಾರ ತಗಲಾಕ್ತಾರೆ. ಆಮೇಲೆ ಇನ್ನೂ ಜಾಸ್ತಿ ಆಯ್ತದೆ ಜವಾಬ್ದಾರಿ, ಮನೆ ಮಕ್ಕಳು ಅದು ಇದು ಅನ್ಕೊಂಡು ತಿರ್ಗಾ ಅದೇ ಸಪ್ರೇಟ್ ಲೈಫ್ ಆಗ್ಬಿಡ್ತದೆ. ಆಮೇಲೆ ನಾವು ಬೇರೆಯವ್ರಿಗೋಸ್ಕರನೇ ಬದುಕಬೇಕು ಅನ್ನೋ ಥರ ಆಗ್ಬಿಡ್ತದೆ. ಅದು ಜವಾಬ್ದಾರಿ ಬಂದ್ಮೇಲೆ ಮುಗೀತಲ್ಲ, ಇನ್ನು ನಮ್ಮ ಇಷ್ಟಪಟ್ಟಂಗೆ ಬದುಕೋಕ್ಕೂ ಆಗಲ್ಲ. ಈಗ ನಾನು ಮದುವೆ ಆಗಿಲ್ಲ ಏನಿಲ್ಲ ಅಂದಾಗ, ಏನೋ ಮಾಡೋಕ್ಕೂ ಹೊರಟಿದ್ದೀನಿ ಅಂದಾಗ ನಾನು ಒಬ್ಬನೇ. ಅಪ್ಪ ಅಮ್ಮ ಏನೋ ಪಾಪ ಊರಲ್ಲಿ ಜಮೀನು ಐತೆ, ಇನ್ನೊಂದು ಐತೆ, ಅದರಲ್ಲೇನೋ ಬೆಳ್ಕೊಂಡು ತಿನ್ಕೊಂಡು ಅಕ್ಕ ಅಣ್ಣ ಯಾರಾದರೂ ಇದ್ರೆ ಅವರು ಹೆಂಗೋ ಇರ್ತಾರೆ ಸಪೋರ್ಟ್ಗೆ, ಓಕೆ, ಅಲ್ಲಿವರೆಗೂ ಓಕೆ. ಮದುವೆ ಅಂತ ಆದಮೇಲೆ ಮುಗೀತಲ್ಲ, ಅವ್ರು ನಾವೇ ಸಾಕಬೇಕು, ನಾವೇ ನೋಡ್ಕೋಬೇಕು. ಈಗ ಅವ್ರು ದುಡಿದ್ರೂ ನಮ್ಮದು ಅಂತ ಏನೂ ಇರಬೇಕಲ್ಲ ಅಲ್ವಾ? ಅಷ್ಟ್ರ ಒಳಗಡೆ ನಾನು ಫಿಕ್ಸ್ ಆಗಿದ್ದು ಅದೇ, ಮಾಡಿದ್ರೆ ಆದಷ್ಟು ಬೇಗ ಏನಾದರೂ ಮಾಡಿ ಒಂದು ಸ್ವಲ್ಪ ದುಡ್ಡು ಬರೋ ಥರ ಮಾಡ್ಕೊಬಿಡುವ, ಒಂದು ಸ್ವಲ್ಪ ಹೆಸರು ಬರೋ ಥರ ಮಾಡ್ಕೊಬಿಡುವ. ಅದು ನಾನೇನು ಇಷ್ಟಪಟ್ಟಿರ್ತೇನೆ ಆ ಇಷ್ಟಪಟ್ಟಿರೋ ಕೆಲಸದಲ್ಲೇ ಅದನ್ನ ಮಾಡ್ಕೊಬಿಡುವ ಅಂತ ಆವಾಗ ಡಿಸೈಡ್ ಆದ. ಈ ಲಾಕ್ಡೌನ್ ಈ ಟೈಮಲ್ಲಿ ಅದೆಲ್ಲ ಲಾಕ್ಡೌನು ಎಲ್ರಿಗೂ ಹೇಳ್ತಾರೆ, ನನಗೆ ತುಂಬ ಇದಾಗ್ಬಿಡ್ತು, ಲಾಕ್ಡೌನ್ ದೊಡ್ಡ ಎಫೆಕ್ಟ್ ಆಗ್ಬಿಡ್ತು ಅಂತ. ನನಗೆ ತುಂಬ ಪ್ಲಸ್ ಆಗ್ಬಿಡ್ತು. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆವಾಗಲೇ ಟೇಕಪ್ ಆಗಿದ್ದು. ಅಲ್ಲಿಂದನೇ ಕಾಮಿಡಿ ಕಿಲಾಡಿಗಳು ಕೂಡ ಸೆಲೆಕ್ಟ್ ಆಗಿದೆ. ಬಟ್ ಕನ್ಸಿತ್ತ ಗಿಲ್ಲಿ ನಾನೊಂದು ಮೀಡಿಯಾ ಫೀಲ್ಡಿಗೆ ಬರ್ತೀನಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಜನರಿಗೆಲ್ಲ ಅಂತ ಒಂದು ಕನ್ಸಿತ್ತ? ಹೇಗಿತ್ತು ಲೈಫ್? ಇಲ್ಲ ಮೇಡಮ್, ಅದು ಕನ್ಸಂದ್ರೆ ಹೆಂಗೆ ಅಂದರೆ, ಈಗ ನಾನು TV ನೋಡುವೆ ಊರಲ್ಲೆಲ್ಲ, ಟಿವಿಲಿ ಸ್ಕೂಲ್ಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಸುದು. ಈಗ ನಮ್ಮ ಮನೆಯವ್ರು ಯಾವ್ದಾರ ಕಾಮಿಡಿ ನೋಡ್ಬಿಟ್ಟು, ಇಲ್ಲ ಕಾಮಿಡಿ ಇದು ನೋಡ್ಬಿಟ್ಟು ಈ ನಗಾಡ್ರು ಗೊತ್ತಾ, ಬಡ್ಡಿ ಮಗ ನಮ್ಮ ಥರನೇ ಕಣ, ಹಳ್ಳಿಯಿಂದ ಹೋದ್ನ, ಅಪ್ಪ ಅಮ್ಮ ಯಾರ ಮಾತಾಡೋರು ಗೊತ್ತಾ. ಅವಾಗ ನಾನು ಒಂದಿನ TVಲಿ ಬಂದು ನಮ್ಮ ಅಪ್ಪ ಅಮ್ಮನೂ ಇಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ರೆ, ನನ್ನ ಬಗ್ಗೆ ಹಿಂಗೆ ಮಾತಾಡ್ಕೊತಾ ಇರ್ತಾರಲ್ವ ಬೇರೆಯವರು, ನಮ್ಮ ಅಪ್ಪ ಅಮ್ಮನೂ ಯಾರು ಮಾತಾಡಿಸ್ತಾರಲ್ವ ನೀನು. ಆಮೇಲೆ ಇನ್ನೊಂದು ಹೇಳ್ತಾರೆ, ನಾನು ಒಂದಿನ ವೀಕೆಂಡ್ ವಿತ್ ರಮೇಶ್. ಅದು ನನಗೆ ಮನ್ಸಲ್ಲಿ ಯಾವಾಗಲೂ ಇರೋದು. ನಾನು ವೀಕೆಂಡ್ ವಿತ್ ರಮೇಶ್ಗೆ ಹೋಗ್ಬಿಟ್ಟು ಹಿಂದೆಯಿಂದ ನಮ್ಮ ಅಪ್ಪ ಇಲ್ಲ ಯಾವ್ದಾದ್ರು ನನ್ನ ಹಳೆ ಫ್ರೆಂಡ್ ಬರಬೇಕು, ನಾನು ಸರ್ಪ್ರೈಸ್ ಆಗಿ ಹಿಂಗೆ ನೋಡಬೇಕು, ಅವೆಲ್ಲ ಕ್ಯಾನ್ಸ್ ಇದ್ದೇ ಇರ್ತವೆ. ಅಂದರೆ ಈಗ ಏನೋ ಒಂದು ಅನ್ಕೊಂಡಿರ್ತೀವಿ, ಪಟ್ಟಂತ ಆಗ್ಬಿಟ್ರೆ ಅದು ಹೆಂಗಿರ್ತದೆ ಹೇಳಿ. ನಿಜ, ಅದೇ ಥರ ಒಂದು ಮ್ಯಾಜಿಕ್ ಆಯಿತು ಅಂತ ಅನ್ಬೋದು. ಮ್ಯಾಜಿಕ್ಕು ಅಂತಲೇ ಹೇಳ್ಬೋದು ಅದನ್ನ. ಆಮೇಲೆ ನನ್ನ ಲೈಫಲ್ಲಿ ತುಂಬ ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಎಲ್ಲ ಒಂದೊಂಚೂರು ಬೇಗ ಆಗ್ಬಿಡ್ತು.
ಬೇಗ ಬೆಂಗಳೂರಿಗೆ ಬಂದೆ, ಬೇಗ ಇನ್ನು ಯೂಟ್ಯೂಬ್ ಏನೋ ಆಯಿತು, ಅಲ್ಲೊಂದು 4 ಜನ ಗುರ್ತಿಡಿಗೆ ಸ್ಟಾರ್ಟ್ ಆದರು, ತಿರ್ಗಾ ಇನ್ನೊಂದು ಏನಾಯಿತು ಚಾನಲ್ಗೆ ಬಂದೆ, ಹಂಗೆ ಈಗ ಪರವಾಗಿಲ್ಲ. ಬಟ್ ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾ ರೇಗ್ಸಿದ್ದು ಅಥವಾ ಯಾರೋ ಒಬ್ರು ಚುಡಾಯಿಸಿದ್ದು ನಿನ್ ಕೈಲಿ ಏನೂ ಆಗಲ್ಲ ಹಿಂಗೆಲ್ಲ ಆ ಥರ ಎಲ್ಲ ಇದ್ದಿದ್ದು ಉಂಟಾ ಗಿಲ್ಲಿ? ಆ ಥರ ಅನ್ನೋದ್ಕಿಂತ ಈಗ ನಾನು ಒಬ್ಬರು ಹೇಳಿದರು, ಯೂಟ್ಯೂಬೆಲ್ಲ ಇದೆಲ್ಲ ಮಾಡಬೇಡ, ಅಲ್ಲಿಗೆ ಫಿಕ್ಸ್ ಮಾಡಿಬಿಡ್ತಾರೆ, ಯೂಟ್ಯೂಬ್ದೆಲ್ಲ ಇದಾಗೋದಿಲ್ಲ, ಎಷ್ಟು ದಿನ ಅಂತ. ಈಗ ಯೂಟ್ಯೂಬ್ ಅಂತ ಮಾಡಿ ಏನು ಮಾಡ್ತೀವಿ? ಯೂಟ್ಯೂಬ್ ಅಂತ ಸಿನಿಮಾ ಮಾಡಬೇಕು, ಸಿನಿಮಾ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಅದಕ್ಕೇ ಅದನ್ನು ಮಾಡಿದ್ದು. ಫಸ್ಟು ಇದರಲ್ಲಿ ಏನಾರು ಒಂಚೂರು ಹೆಸರು ಮಾಡಿಕೊಂಡು 4 ಜನ ಗುರ್ತಿಡಿಯಂಗೆ ಮಾಡಿಕೊಂಡು ಆಮೇಲೆ ಸಿನಿಮಾ ಮಾಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಈಗ ಅವರೆಲ್ಲವ್ರು ಅಂತಲೇ ಗೊತ್ತಿಲ್ಲ, ಹಂಗೆ ಹೇಳಿದವರು. ಹಂಗೆ ಯಾವುದು ಎಲ್ಲಿಗೆ ಕರ್ಕೊಯ್ತು ಅಂತ ಗೊತ್ತಿಲ್ವಲ್ಲ ಮೇಡಮ್. ಇವಾಗ ಈ ನಾವು ಕೆಲಸ ಕರೆಕ್ಟಾಗಿ ಮಾಡಿಬಿಡ್ಬೇಕಷ್ಟೆ, ಅದು ಎಲ್ಲಿಗೋ ಕರ್ಕೊಯ್ತೈತೆ ನೋಡಿ. ನಾನು ಆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟರ್ ಆಗಬೇಕು ಅಂತ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲ್ಸಕ್ಕೆ ಹೋಗಿ ಒಂದು ಒಳ್ಳೆ ಕತೆ ಮಾಡ್ಕೊಂಡು ಅಲ್ಲೊಂದಷ್ಟು ಕೆಲಸ ಮಾಡ್ಬಿಟ್ಟು ಒಳ್ಳೆ ಕತೆ ಮಾಡ್ಕೊಂಡು ಒಂದು ಸಿನಿಮಾ ಮಾಡೋಣ ಡೈರೆಕ್ಷನು ಅಂತ. ಅದು ನಾನೇ ಆ್ಯಕ್ಟಿಂಗ್ ಮಾಡೋದ್ರಿಂದ ಅದು ಡೈರೆಕ್ಷನ್ ಬಿಟ್ಬಿಟ್ಟು ಆ್ಯಕ್ಟ್ರನ್ನೇ ಮಾಡ್ಬಿಡ್ತು ನೋಡ್ರಿ. ಹಂಗೆ ನಾವೇನೋ ಅನ್ಕೊಂಡ್ರೆ ಅದೇನೋ ಒಂದು ಆಗಿರ್ತದೆ, ಅದು ಏನಾಗಬೇಕು ಅದೇ ಆಗೋದಲ್ವಾ. ವೆರಿ ನೈಸ್. ಆದ್ರೆ ಗಿಲ್ಲಿ ಝೀಯಲ್ಲೇ ನೀವು ಒಂದು ಸೀರಿಯಲಲ್ಲಿ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರಿ ಅನ್ಸುತ್ತಲ್ಲ, ಆಮೇಲೆ ನಾನ್ ಫಿಕ್ಷನ್ ಇದ್ರಲ್ಲೂ ಒಂದ್ರಲ್ಲಿ ಕೆಲಸ ಮಾಡಿದ್ರಿ ಅನ್ಸುತ್ತೆ. ಅದು ಕಾಮಿಡಿ ಕಿಲಾಡಿಲೇ. ಹೌದಾ? ಅದು ಹೆಂಗೆ ಅಂದರೆ ಜಾಸ್ತಿ ದಿನ ಏನು ಮಾಡಿಲ್ಲ ನಾನು. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸ್ಟಾರ್ಟಿಂಗ್ ಬಂದಿದ್ದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ. ಮುಂಚೆ ಯಾವುದೋ ಒಂದು ಫ್ಯಾಕ್ಟ್ರಿಲಿ ಕೆಲಸ, ಅಲ್ಲೊಂದು 3 ತಿಂಗಳು ಮಾಡಿದೆ. ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೆ, ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿದೆ, ಇನ್ನೊಂದು ಸಿನಿಮಾ ಮಾಡಿದೆ. ಅದ್ರಲ್ಲಿ ದುಡ್ಡಂತೂ ಸಿಕ್ಕಿಲ್ಲ 1 ರೂಪಾಯಿನೂ. 6 ತಿಂಗಳು 7 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರುವೆ. ಊಟ ಮಲ್ಗೋಕ್ಕೆ ಜಾಗ ಇತ್ತು, ದುಡ್ಡು ಸಿಗ್ತಿರಲಿಲ್ಲ. ಇಲ್ಲಿ ನೋಡಿದ್ರೆ ಮನೆ ಕಡೆ, ಈಗ ಮನೆ ಊರಲ್ಲೆಲ್ಲ ಗೊತ್ತಲ್ಲ, ನನ್ನ ಮಗ ಬೆಂಗಳೂರಿಗೆ ಹೋಗಿ ದುಡಿತಾರೆ, ತಂದು ಕೊಡ್ತಾರೆ ಅಂತ ಅವರು ಇರ್ತಾರೆ. ಆಮೇಲೆ ನಾನು ಊರಿಗೆ ಹೋಗ್ಬೇಕಂದ್ರೆ ಒಂಚೂರು ದುಡ್ಡು ಗಿಡ್ಡು ಇಟ್ಕೊಂಡು ಹೊಸ ಬಟ್ಟೆ ಹಾಕೋಬೇಕಂತ ನನಗೂ ಇರ್ತದಲ್ಲ. ಊರಿಗೆ ಹೋದ್ರೆ ಮನೆಗೊಂದು 3-4 ತಗೊಂಡೋಗ್ಬೇಕು. ಒಂದು 5,000 ದುಡ್ಡು ಕೊಟ್ರೆ ಅವರು ಪಾಪ ಖುಷಿಯಾಗಿರ್ತಾರೆ ಊರಿಗೆ ಹೋದಾಗ ಅಂತ. ಅದಾದಮೇಲೆ ಆ ಸಿನಿಮಾ ನನಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಪರಿಚಯ ಆಗ್ಬಿಟ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಏನು ಕೆಲಸ ಮಾಡ್ತಿದ್ದೆ, ಆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಚೆನ್ನಾಗಿ ಪರಿಚಯ ಆದರು. ಫ್ರೆಂಡ್ ಆಗ್ಬಿಟ್ರು ಅವರು. ಅವರು ಮಗ ಹಿಂಗೆ ದುಡ್ಡಿಲ್ಲ ಬಾ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡೆ, ಸೆಟ್ ಕೆಲ್ಸಕ್ಕೆ ಹೋಗುವ ಅಂತ. ಚಂದ್ರು ಅಂತ ಅವನು ಉತ್ತರ ಕರ್ನಾಟಕ ಸೈಡ್ ಹುಡುಗ. ಅವನು ಒಂದು ಸ್ವಲ್ಪ ಫೋನ್ ಮಾಡ್ದ, ಹಿಂಗೆ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಕೆಲಸ ಐತೆ, ಸೆಟ್ ಕೆಲಸ ಬತ್ತೀಯಾ ಅಂತ ಕರೆದ. ಒಂದು 3 ದಿನ ಐತೆ ಅಂತ, 700 ರೂಪಾಯಿ 750 ರೂಪಾಯಿ ಕೊಡ್ತಾರೆ, ಒಂದು 3 ದಿನ ಐತೆ ಅಂತ ಹೇಳ್ದೆ. ನನಗೆ ಆವಾಗ ದುಡ್ಡು 7,500 ಹೆಚ್ಚು ಕಮ್ಮಿ. ನನಗೆ ಅಯ್ಯೋ ಅಷ್ಟು ಸಿಕ್ಬಿಟ್ರೆ ಸಾಕಲ್ಲ ಗುರು ಅಂದ್ಬಿಟ್ಟು ಹೋದೆ. ಅಬ್ಬಯ್ಯನಾಡು ಸ್ಟುಡಿಯೋನೂ ಗೊತ್ತಿಲ್ಲ, ಅದೆಲ್ಲೈತೆ ಅಂತಲೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅವತ್ತೇ ನೋಡಿದ್ದು ನಾನು. ಸೆಟ್ ಬಿಚ್ಚಾಕ್ತಿದ್ರು, ಯಾರನ್ನೋ ಸೆಟ್ಟೆಲ್ಲ ಬಿಚ್ಚಾಕ್ಬಿಟ್ಟು ಕಾಮಿಡಿ ಕಿಲಾಡಿ ಸೆಟ್ ಆಗ್ತಿದ್ರು ಅನಿಸುತ್ತೆ. ನಮ್ಮ ಕೇರ್ಪೇಟೆ ಶಿವಣ್ಣ, ನಯನ ಎಲ್ಲ ಇದ್ದರು. ಅಲ್ಲೆಲ್ಲ ಸೆಟ್ ಬಿಚ್ಚಾಕ್ತಿದ್ರು. ಇದನ್ನೆಲ್ಲ ತಗೊಂಡೋಗಿ ಒಂದು ಕಡೆ ಸುರಿಬೇಕು. ಅದೊಂದು 3 ದಿನ ಮಾಡಿದೆ. ಅಯ್ಯೋ ನನಗೆ ಖುಷಿಯಲ್ಲ. ಈ ಕಡೆ ಹೋದರೆ ಕೇರ್ಪೇಟೆ ಸೂರಜಣ್ಣ ಹೋಯ್ತವ್ರೆ, ಈ ಕಡೆ ನಯನ, ಆ ಕಡೆ ಇನ್ನು ಕಾಮಿಡಿ ಕಿಲಾಡಿ ಅವ್ರು ಎಲ್ಲ ಇಲ್ಲೇ ಸಿಗ್ತವ್ರೆ. ನಾನು ಹಿಂಗೆ ನೋಡ್ತಾವ್ನಿ, ಓಯ್ ಇವರೆಲ್ಲ ಇಲ್ಲೇ ಅವರೆಲ್ಲ ಗುರು, ಇಲ್ಲೇ ಶೂಟಿಂಗ್ ಮಾಡೋದು ಇದೆಲ್ಲನೂ ಅಂತ. ಅಲ್ಲೊಂದು 3 ದಿನ ಮಾಡಿದೆ. ಅದಾದ್ಮೇಲೆ ಕಟ್ ಮಾಡ್ರೆ ನಾನು ಕಂಟೆಸ್ಟೆಂಟ್ ಆಗಿ ಹೋಗಿದ್ದು. ಅವತ್ತು ಕೂಡ ನನ್ನ ಲೈಫಲ್ಲಿ ನಾನು ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅದು ಅನ್ಕೊಂಡೇ ಇರಲಿಲ್ಲ. ಅಲ್ಲ ಅದು ಈಗೆಲ್ಲೋ ಈಗ ಏನೋ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಕೆಲವೊಂದು ಆಗಲ್ಲ ಅಂತ ಗೊತ್ತಿರ್ತದೆ 100%. ಬಟ್ ಅದು ಆಗ್ಬಿಟ್ರೆ ಆಗಲ್ಲ ಅಂತ ಗೊತ್ತಿದ್ರು ನಾವು ಕನ್ಸ್ಕೊಂಡಿರ್ತೀವಿ. ಈಗ ನನಗೇನೋ ಒಂದು 100 ಕೋಟಿ ಯಾವುದೋ ಕಾರ್ ಇರ್ತದೆ, 100 ಕೋಟಿ ಮನೆನೋ ಏನೋ ಇರ್ತದೆ, ಎಲ್ಲೋ ಹೊರಗಡೆ ನೋಡ್ತೀವಿ 100 ಕೋಟಿ ಮನೆ ಕಟ್ಬಿಟ್ಟಿರ್ತಾನೆ. ನಾನು ಹಿಂಗೆ ಹೋಯ್ತಾ ಇರ್ತೀನಿ, ಏನು ಗುರು ಮನೆ ಇದೇನಾರ ನಂದು ಆಗ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಬಟ್ ಆಗಲ್ಲ ಅಂತ ಗೊತ್ತಿರ್ತದೆ. ಬಟ್ ಅದು ಆಗ್ಬಿಟ್ರೆ ಹೆಂಗಿರ್ತದೆ ಹೇಳಿ, ಆ ಥರ ಅದು ಮ್ಯಾಜಿಕ್. ಅದು ಮ್ಯಾಜಿಕ್. ವೆರಿ ನೈಸ್ ಗಿಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ರಕ್ಷಿತಾ ಮೇಡಮು ನಿಮ್ಮ ಪ್ರಾಪರ್ಟಿ ಕಾಮಿಡಿಗಂತೂ ಸಿಕ್ಕಾಬಟ್ಟೆ ಮಜಾ ಮಾಡ್ಕೊಂಡು ನಗ್ತಾ ಇದ್ರು. ಸೊ ರಕ್ಷಿತಾ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಅವ್ರು ಕಾಮಿಡಿ ಕಿಲಾಡಿಯಿಂದನೂ ಸಾಕ ಸಪೋರ್ಟು, ಅಲ್ಲಿಂದನೂ ಪರಿಚಯ ಅಲ್ವಾ. ಅಲ್ಲಿಂದ ಅವರೆಲ್ಲ ಜಡ್ಜು ಕಾಮಿಡಿ ಕಿಲಾಡಿ. ಅದೆಲ್ಲ ಚೆನ್ನಾಗಿ ಮಾಡೋರು, ಸಜೆಸ್ಟ್ ಎಲ್ಲ ಚೆನ್ನಾಗಿ ಮಾಡೋರು. ಕೇರ್ಪೇಟೆಲ್ಲೇ ಫಿನಾಲ್ ನಡೆದಿದ್ದು ಕಾಮಿಡಿ ಕಿಲಾಡಿ. ಅವಾಗೆಲ್ಲ ಏನೋ ಇಲ್ಲಿ ಇಷ್ಟೊಂದು ಜನ ನಿನಗೆ, ಅದು ಮಂಡ್ಯದಲ್ಲಿ ಕೇರ್ಪೇಟೆಲ್ ಬೇರೆ ನೀವು ಇದ್ರಿ ಅನ್ಸುತ್ತೆ, ಕೇರ್ಪೇಟೆಲ್ ಬೇರೆ ಇತ್ತಲ್ಲ ಅದು ಫಿನಾಲೆ. ಅವಾಗಿಂದ ಕಾಮಿಡಿ ಕಿಲಾಡಿಯಿಂದ ಸಪೋರ್ಟ್, ಇವಾಗಲೂ ಅಷ್ಟೇ ಸಪೋರ್ಟ್ ರಕ್ಷಿತಕ್ಕ. ವೆರಿ ನೈಸ್. ಏನಾದರೂ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋದಾಗಿರ್ಬೋದು, ರಕ್ಷಿತಾ ಮೇಡಮ್ ಸಿಕ್ಕಾಬಟ್ಟೆ ಕೇಳಿದ್ದೀವಿ, ಆ ಥರದ್ದು ಏನಾದರೂ ನಿಮಗೆ? ಇಲ್ಲ ನನಗೆ ಸಿನಿಮಾದಲ್ಲೆಲ್ಲ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಆ ಥರ ಅವರು ಸುಮಾರು ಜನಕ್ಕೆ ಕೊಡ್ಸೋರಲ್ಲ, ಕಾಮಿಡಿ ಕಿಲಾಡಿ ಇವ್ರಿಗೆಲ್ಲ ಅದೆಲ್ಲ ಮಾಡ್ತಾರೆ. ಕಷ್ಟ ನಾನು ಯಾವತ್ತೂ ಹೇಳ್ಕೊಂಡು, ನನಗೂ ಏನು ಇಲ್ಲಿಗೆ ಬಂದಮೇಲೆ ನನಗೂ ಏನು ಅಂಥ ಕಷ್ಟಗಳೇನು ಬಂದಿಲ್ಲ. ಓಕೆ.
ಶಿವಣ್ಣ ಕೂಡ ನಿಮ್ದು ಸ್ಟೈಲ್ ಇದೆಯಲ್ಲ, ಗಿಲ್ಲಿ 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 ಎಲ್ಲಾ ಕಡೆ ಪ್ರೆಸ್ ಮೀಟಿಗೆ ಹೋದಾಗ್ಲೂ ಕೂಡ ನಮ್ ಗಿಲ್ಲಿ ಸ್ಟೈಲ್ ಇದೆಪ್ಪ, ಗಿಲ್ಲಿ 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 ಅಂತ. ಓಕೆ, ಶಿವಣ್ಣನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಶಿವಣ್ಣ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ನಿಮಗೋಸ್ಕರನು ಕೂಡ ಎಲ್ಲಾ ಪ್ರೆಸ್ ಮೀಟಲ್ಲೂ ಒಂದ್ ನಿಮ್ ಸ್ಟೈಲ್ನ ಕಾಪಿ ಮಾಡೋದಾಗಿರ್ಬೋದು ಅಥವಾ ನಿಮ್ ಸ್ಟೈಲ್ ಮಾಡೋದಾಗಿರ್ಬೋದು, ಸೊ ಎಲ್ಲಾ ಕಡೆ ನೆನ್ಸ್ಕೊಂತಾರೆ. ಎಷ್ಟು ಖುಷಿ ಅನ್ಸುತ್ತೆ. ಅದಕ್ಕಿಂತ ದೊಡ್ಡ ಭಾಗ್ಯ ಏನೈತೆ ಹೇಳಿ, ನಮ್ಮ ಅದೃಷ್ಟ ಅಲ್ವಾ ಅದು, ಎಷ್ಟೋ ಜನ್ಮದ ಪುಣ್ಯ. ನಾವು ನೋಡಬೇಕು ಅನ್ಕೊಂಡವ್ರು, ಅವ್ರನ್ನ ನೋಡಿದ್ರೆ ಸಾಕು ಅನ್ಕೊಂಡವ್ರು, ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿ ಅವ್ರ ಬಾಯಲ್ಲಿ ನಮ್ಮ ಹೆಸ್ರು ಹೇಳಿಸ್ಕೊಂಡು, ಅವ್ರ ಬಾಯಲ್ಲಿ ನಮ್ಮ ಒಳ್ಳೆ ಕಮೆಂಟ್ ಚೆನ್ನಾಗಿ ಮಾಡ್ತೀವಿ ಅಂತ ಹೊಗಳಿಸ್ಕೊಂಡು, ಅವೆಲ್ಲ ಎಷ್ಟು ವರ್ಷ ಆದರೂ ಮರೆಯೋಕೆ ಆಗೋಲ್ಲ. ಅವನು ಎಷ್ಟು ಪುಣ್ಯ ಮಾಡಿರ್ಬೇಕು, ಎಷ್ಟೋ ಜನ ಕಾಯ್ತಾರೆ. ಅವ್ರು ನೋಡ್ಬಿಟ್ರೆ ಸಾಕು, ಒಂದು ಫೋಟೋ ತಗೊಬಿಟ್ರೆ ಸಾಕು, ಮಾತಾಡ್ಸ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನಾವು ಅವು ಒಂದು 3-4 ತಿಂಗಳು ಅವ್ರ ಜೊತೆ ಟ್ರಾವೆಲ್ ಮಾಡವೆ ಅಂತ ನಾವೆಷ್ಟು ಅದೃಷ್ಟವಂತರು, ಅದನ್ನು ಮರೆಯೋಕ್ಕೆ ಆಗಲ್ಲ. ಆಮೇಲೆ ನೋಡಿ, ಅವರು ಎಷ್ಟು ಸರಳ ವ್ಯಕ್ತಿ ಅಂದರೆ, ಅನುಶ್ರೀಯಕ್ಕ ಒಂದ್ಸಲ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿದೆಯಾ ಅಂತ ಕೇಳಿದ್ರು. ಇಲ್ಲಿ ಯಾಕೆ ಇಟ್ಕೊಯ್ತವ್ನಿ, ಮೈಸೂರಿಗೆ ಹೋಯ್ತವ್ನಿ ಕಣಕಂಡೆ. ಈ ಶಿವಣ್ಣ ಫೋನ್ ಮಾಡಿದ್ರು, ನಿನ್ನ ನಂಬರ್ ಇಸ್ಕೊಂಡ್ರು ಅಂತ ಹೇಳಿದ್ರು. ಹೌದಾಕ? ಇಲ್ಲ, ಯಾರೋ ನಿನ್ನ ಫ್ಯಾನ್ ಸಿಕ್ಕಿದ್ರಂತೆ, ನೀನು ಮಾತಾಡಿಸ್ಬೇಕಂತ ನಿನ್ನ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರು. ಹ್ಞೂ ಸರಿ ಆಯ್ತು ಅಂದ್ಬಿಟ್ಟು ನೋಡ್ತಾನೆ ಇದು ಮಾಡ್ಬೋದು. ಒಂದು 10 ನಿಮಿಷ ಆಯ್ತು, ನಂಗೆ ನಿದ್ದೆ ಬಂದ್ಬಿಡ್ತು. ನಂಗೆ ನಿದ್ದೆ ಬಂದ್ಬಿಡ್ತು, ಕಾರಲ್ಲಿ ಹೋಯ್ತಾ ಇದ್ದು. ನಾನು ಮಲ್ಕೊಬಿಟ್ಟೆ. ಒಂದು ಅರ್ಧ ಗಂಟೆ ಆದಮೇಲೆ ಏನೋ ಫೋನ್ ಬಂದಾಗ ಎತ್ತು ಮಾತಾಡ್ದೆ. ಗಿಲ್ಲೇ ಜಾಲಿ ಜಾಲಿ ಅಂದರು. ಆಮೇಲೆ ನಾನು ನಿದ್ದೆಗೇನಲ್ಲಿದ್ದಲ್ಲ, ಅಣ್ಣ ಯಾರೋ ಗೊತ್ತಾಗಿಲ್ಲ. ನಾನು ನಾನಪ್ಪ ಶಿವಣ್ಣ ಅಂದರು. ನನಗೆ ಫುಲ್ ಸೈಕ್ ಆಗೋಯ್ತು. ಅಯ್ಯಯ್ಯೋ, ಶಿವಣ್ಣ ಮಾಡ್ಬಿಟ್ರಲ್ಲಪ್ಪ, ನಂಬಿಕೆ ಆಯ್ತಿಲ್ಲ. ಅನುಶ್ರೀಯಕ್ಕೆ ಏನಾರ ಫೋನ್ ಮಾಡ್ಬಿಟ್ಟು ನಾನು ಶಿವಣ್ಣ ಅಂತ ಹೇಳಿ ನಾನು ನಂಬ್ತಾನೆ ಇರಲಿಲ್ಲ. ಮಾಡ್ತಾರಲ್ಲ ನಾರ್ಮಲ್ ಆಗಿ ಫ್ರ್ಯಾಂಕ್ ಅನ್ಕೊಬಿಡುವೆ. ನಾನು ಗಾಡಿನ ಸೈಡಿಗೆ ನಿಲ್ಲಿಸ್ಬಿಟ್ಟು ನಿಲ್ಲಿಸು ಅಂತ ನಿಲ್ಲಿಸ್ಬಿಟ್ಟು ಆಮೇಲೆ ಮಾತಾಡಿದೆ. ಏನಪ್ಪ ಇಲ್ಲಿ ಸಿರ್ಸಿಗೆ ಬಂದಿದೆ, ಯಾರೋ ನಿನ್ನ ಫ್ಯಾನ್ ಅಂತ ಬಂದ್ಬಿಟ್ಟು ಆ ಗಿಲ್ಲಿ ಅಂತ ನೀನು ಸ್ಟೆಪ್ ಹಾಕ್ಬಿಟ್ಟು ನಾನು ಗಿಲ್ಲಿ ಫ್ಯಾನ್ ಅಣ್ಣ, ಅವ್ರಿಗೆ ಹೇಳ್ಬಿಡಿ ಸಿಕ್ಕಿದ್ರಿ ಅಂತ ನನಗೆ ಬಂದು ಹೇಳ್ತಾ ಇದ್ರು ಅಂತ. ಆಮೇಲೆ ಎಲ್ಲನೂ ಬಂದು ಹೇಳೋರು ಹಂಗೆ. ಪಾಪ ಶಿವಣ್ಣ ಸೆಟ್ಟಲ್ ಕೂಡ ನೀವು ಮೀಟ್ ಮಾಡ್ತಿದ್ರು, ಅಲ್ಲೂ ಕೂಡ ಬಂದು ಹೇಳ್ಬೋದಿತ್ತು. ಬಟ್ ಅಲ್ಲಿ ಫೋನ್ ಮಾಡಿ ಅಷ್ಟು ಹೇಳ್ಬೇಕು ಅನ್ನೋದು, ಅದನ್ನು ಮರೆಯೋಕೆ ಆಗಲ್ಲ. ಅವ್ರ ಋಣ ತೀರ್ಸೋಕೆ ಆಗೋಲ್ಲ ನನಗೆ. ನಿಜ ನೀವು ಹೇಳ್ತಿರಲ್ಲ, ಅಷ್ಟೊಂದು ಇದಾಗೋಕೆ ಅವರೇ ಕಾರಣ, ನಾನು ಇಷ್ಟೊಂದು ರೀಚ್ ಆಗೋಕೆ. ಕಿಡಿ ನೋಡ್ತಾ ಇರೋಗ್ಲೂ ಕೂಡ ನಿಮ್ ಪ್ರಾಪರ್ಟಿ ಕಾಮಿಡಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ರು ಶಿವಣ್ಣ. ಆ ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು, ಅಥವಾ ಬೇರೆ ಲೆವೆಲ್ ಗಿಲ್ಲಿ ಜಾಲಿ ಜಾಲಿ ಅನ್ನೋದಾಗಿರ್ಬೋದು. ಆಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೂ ಮಾಡ್ತಾನೆ ಇವನು ಅನ್ನೋ ಯಾವುದೇ ಪರ್ಫಾರ್ಮೆನ್ಸ್ ಆಗಿದ್ರು. ಗಿಲ್ಲಿ ನಾನು ಡ್ಯಾನ್ಸರ್, ಯಾವ್ದಾರ ಒಂದು ಪರ್ಫಾರ್ಮೆನ್ಸಲ್ಲಿ ಔಟ್ ಹೊಡೆದ್ಬಿಟ್ಟಿರ್ತೀನಿ, ಡ್ಯಾನ್ಸ್ ಏನೋ ಇದು ಮಾಡ್ಬಿಡ್ತೀನಿ ಅಂತ. ಅವರು ಹೆಂಗೆ ಸಪೋರ್ಟಾಗಿ ನಿಂತ್ಕೊತಿರು ಅಂದರೆ ಬೈತಿರ್ಲಿಲ್ಲ ಅವರು. ಚೆನ್ನಾಗಿ ಮಾಡ್ತಿಲ್ಲ ಮಾಡು ಅಂತ, ಬೇಜಾರಾಗ್ಬಿಡುತ್ತೆ ಅಂದ್ಬಿಟ್ಟು. ಗಿಲ್ಲಿ ನಾನು ಡ್ಯಾನ್ಸರಾಗಿ ಇಷ್ಟು ಮಾಡ್ತಿರೋದೇ ಗ್ರೇಟು, ನೆಕ್ಸ್ಟ್ ವಾರ ನೋಡ್ರಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಒಂಥರ ಎನರ್ಜಿ ಕೊಟ್ಬಿಟ್ರು, ಹುಮ್ಮಸ್ ಕೊಟ್ಬಿಟ್ರು, ಮಾಡಬೇಕು ಅನ್ನೋ ಥರ. ಮರೆಯೋಕ್ಕಾಗಲ್ಲ ಬಿಡಿ ಅವರು. ಈಗ ಇನ್ನೊಂದು ವಿಷಯ ಅಂತಂದರೆ ಶಿವಣ್ಣಂಗೆ ಹುಷಾರಿಲ್ಲ, ಅವ್ರು ಅಮೇರಿಕಕ್ಕೆ ಹೋಗಿದ್ದಾರೆ. ಸೊ ಶಿವಣ್ಣನ ಬಗ್ಗೆ ಏನು ಹೇಳ್ತೀವಿ? ಅದೇ ಹುಷಾರಾಯ್ತಾರೆ, ನನಗೆ ನಂಬಿಕೆ ಐತೆ ಅದು ಹುಷಾರಾಗಿ ಆಗಲೇಬೇಕು, ಹಾಗೆ ಆಯ್ತಾರೆ. ಹಾಗೆ ಫಿನಾಲೆಲ್ಲೂ ಕೂಡ ತುಂಬ ಎಮೋಷ್ನಲ್ ಆದರು ಶಿವಣ್ಣ ಆ್ಯಂಡ್ ಗೀತಕ್ಕ. ಅವಾಗ ಒಂಥರ ಎಲ್ಲರಿಗೂ ಒಂಥರ ಕರಳು ಕಿವಿಸ್ದಂಗೆ ಅನಿಸ್ಬಿಡ್ತು. ನೀವು ಅಲ್ಲಿದ್ದು ನಿಮಗೆ ಎಷ್ಟು ಬೇಜಾರಾಯಿತು ಅಥವಾ ಏನು ಅನಿಸ್ತು ನಿಮಗೆ? ನನಗೆ ಒಂದು 10 ನಿಮಿಷ ನಾನೇ ಸುಮ್ಮನೆ ಆಗ್ಬಿಟ್ಟೆ. ಏನೋ ಯಾರು ಬಂದು ಮಾತಾಡ್ತಿರ್ಲಿಲ್ಲ. ಅಯ್ಯೋ ಇಂಥ ವ್ಯಕ್ತಿ ಪಾಪ ಅಳ್ತವ್ರಲ್ಲ, ಇವ್ರು ಕಣ್ಣೀರಾಗ್ತವ್ರು, ಅದನ್ನು ನಾವು ನೋಡ್ತಾ ಇದೀವಲ್ಲ ಅನ್ನೋದೇ ಒಂದು ದೊಡ್ಡ ಬೇಜಾರು. ಅವ್ರು ಯಾವಾಗಲೂ ನಗಾಡ್ಕೊಂಡು ಅವ್ರಿಗೆ ಗೊತ್ತಲ್ಲ ಅವ್ರ ಎನರ್ಜಿ ಇದರಲ್ಲಿ ಹೆಂಗಿರ್ತದಂತ. ಅವ್ರು ಹತ್ಬಿಟ್ರೆ ನಿಜವಲ್ಲೂ ನಾನು ಮಾತ್ರ ಅಲ್ಲ, ಇಡೀ ಸೆಟ್ಟು DKD ಸೆಟ್ಟೇನೆ ಫುಲ್ಲು ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಿಕಾಸ್ ನಮಗೆ ವಿಡಿಯೋ ನೋಡಿ ಅಷ್ಟು ನೋವಾಯ್ತು ಗಿಲ್ಲಿ. ನೀವು ಅಲ್ಲಿ ಆನ್ ಸ್ಪಾಟಲ್ಲಿ ನೀವು ಅಲ್ಲಿ ಇದ್ದಾಗ ನಿಮ್ಗೆ ಯಾವ ಲೆವೆಲಿಗೆ ಆಗಿರ್ಬೋದು ಅಂತಾನೆ ನನ್ಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತದೆ. ನಾನು ಮಾತ್ರ ನಮ್ಮ ಸೆಟ್ಟಲ್ಲಿ ಈಗ ಕೂತಿರೋರು, ಆಡಿಯನ್ಸು, ಕ್ಯಾಮ್ರಾಮನ್, ಟೆಕ್ನಿಕ್ಸ್, ಯಾರು ಅಲ್ಲಿ ನಿಂತಿರೋರು ಎಲ್ಲರೂ ಎಮೋಷನ್ ಆಗ್ಬಿಟ್ರು, ಎಲ್ಲರೂ ಒಳಗೆ ಸ್ಟಾರ್ಟ್ ಆಗ್ಬಿಟ್ರು. ಯಾಕೆಂದ್ರೆ ಅಷ್ಟೊಂದು ಕನೆಕ್ಟು ಶಿವಣ್ಣದ ನಮಗೆ ಒಂಥರ ನಮ್ಮ ಫ್ಯಾಮಿಲಿಯವರು, ನಮ್ಮ ತಂದೆನೋ ಈ ಥರ ಅವರು ಸೆಟ್ಟಲ್ಲಿದ್ದರೆ. ಅವ್ರು ಅಳ್ತವ್ರಂದ್ರೆ ಯಾರಿಗೆ ತಾನೇ ಅಳು ಬರಲ್ಲ ಹೇಳಿ. ಅದ್ರ ಜೊತೆ ಬರೀ ಶಿವಣ್ಣ ಕನೆಕ್ಟ್ ಆಗ್ತಾ ಇರಲಿಲ್ಲ, ಗೀತಕ್ಕೂ ಕೂಡ ವೀಕ್ಲಿ ಎಲ್ಲ ಸ್ವೀಟ್ಸು ಕೇಕು ಎಲ್ಲ ತೊಗೊಂಬರ್ತಾ ಇದ್ರು ಅಂತ ಕೇಳಿದ್ದೀನಿ. ಸೊ ನೀವೇನು ಹೇಳ್ತೀರಾ? ಗೀತಕ್ಕ ಅಂತೂ ಸೂಪರು ಯಪ್ಪ. ಅವ್ರು ಕೇಕ್ ತಂದು ಕೊಡೋದು, ಆಮೇಲೆ ಕರೆದ್ಬಿಟ್ಟು ಮಾತಾಡ್ಸೋರು, ಗಿಲ್ಲಿ ಕರೀರಿ ಅಂದ್ಬಿಟ್ಟು ಕರೆದ್ಬಿಟ್ಟು ಮಾತಾಡ್ಸೋರು. ಆಮೇಲೆ ಫಿನಾಲಲ್ಲಿ ಅಲ್ಲೇ ಅವರು ಬಂದಿರಲ್ಲ ಗೀತಕ್ಕ, ನಾನು ಗಿಲ್ಲಿ ನಿನ್ನ ಸಪೋರ್ಟ್ಗೆ ತಲೆ ಕೆಡಿಸ್ಕೊಬಿಡ ಅಂತೆಲ್ಲ ಹೇಳೋರು ಫಿನಾಲಲ್ಲೆಲ್ಲ. ಹಾಗೆ ಹೇಳು. ಗೀತಕ್ಕನ ಅವತ್ತು ಫೋನ್ ಮಾಡ್ರೆ ಅವಾಗ ಗೀತಕ್ಕನ ಮಾಡ್ರು, ಒಂದ್ಸಲ ಮನೆಗೆ ಬಾ ಊಟ ಮಾಡ್ಕೊ ಹೋಗುವಂತೆ ಅಂತ ಎಲ್ಲ.
ಗಿಲ್ಲಿ ಗಿಲ್ಲಿ ನಟ ಅಂತ ಫಸ್ಟ್ ಹೆಸರು ಇರೋದಕ್ಕಿಂತ ಮುಂಚೆ ನಟರಾಜ್ ಅಂತ ಇತ್ತು. ನಟ ಅಂತ ಕರಿತಿದ್ರು. ನನ್ನ ಹೆಸರು ಒರಿಜಿನಲ್ ಹೆಸರು ನಟರಾಜ್ ಅಂತ ಸ್ಕೂಲಲ್ಲಿ ಎಲ್ಲ ಕೊಟ್ಟಿದ್ದು. ಊರಲ್ಲೆಲ್ಲ ನಟ ಫ್ರೆಂಡ್ಸ್ ಎಲ್ಲ ಊರಲ್ಲಿ ಎಲ್ಲ ನಟ ಅಂತ ಕರೀರು. ಇಲ್ಲಿ ಬಂದು ಗಿಲ್ಲಿ ನಟ ಆಯಿತು, ಆಮೇಲೆ ಗಿಲ್ಲಿ ಆಯಿತು. ಓಕೆ, ಗಿಲ್ಲಿ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ, ಹೇಗಿದೆ? ಅಪ್ಪ ಅಮ್ಮ ಎಲ್ಲ ವ್ಯವಸಾಯ, ಭತ್ತ ಕಬ್ಬು ಇದೆಲ್ಲ ಬೆಳಿತೀವಿ. ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾರೆ. ಅಣ್ಣ ಒಬ್ರು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಕ್ಕ ಒಬ್ಬರು ಮದುವೆ ಮಾಡಿದ್ದೀವಿ, ಅಷ್ಟೇ. ಅಣ್ಣನಿಗೂ ಮದುವೆ ಆಗೈತೆ. ಮದುವೆ ಆಗಿದೆ, ನೀವೊಬ್ಬರೇ ಬಾಕಿ ಇರೋದು. ಏನಾದ್ರು ಸರ್ಚಿಂಗು ಮೀಡಿಯಾನೇನಾ ಅಥವಾ ಯಾರು ಹೊರಗಡೆ ಇದೆಯಾ? ಫಿಕ್ಸ್ ಆದಾಗ ಹೇಳ್ತೀನಿ ಬಿಡಿ. ನಿಮ್ಗೆ ಆಗೈತೆ ತಾನೆ, ಸುಮ್ಮನೆ ನೀವ್ ಹೇಳ್ತೀರಾ ಈಗ. ಕ್ಯೂರಿಯಾಸಿಟಿ ನೀವ್ ಹೇಳ್ತೀರಾ ಈಗ ಏನು ಏನಂತ ನಿಮ್ ಯಜಮಾನ್ರ ಹೆಸರು ಹೇಳ್ತೀನಿ. ಅವ್ರೇನ್ ಮಾಡ್ತಿದ್ರು, ಮದ್ವೆ ಆಗ್ಬಿಟ್ಟೈತೆ ಹೇಳ್ತೀರಾ. ನಮ್ ಫಿಕ್ಸ್ ಆಗಿ ಮದ್ವೆ ಆಗುಂಟು ಹೇಳಕ್ ಆಗಲ್ವಲ್ಲ. ಹಂಗಾದ್ರೆ ಇದೆ ಯಾರೋ ಒಬ್ರು. ಅದೇ ಹುಡುಗಿನೇ ಫಿಕ್ಸ್ ಆಗಿಲ್ಲ ಅಂತ ನಾನು ಹೇಳ್ತಾ ಇರೋದು, ಲವ್ಗೂ ಫಿಕ್ಸ್ ಆಗಿಲ್ಲ ಅಂತ. ಸರ್ಪ್ರೈಸ್ ಏನಾದ್ರು ಕೊಟ್ಗಿಟ್ಟಿರಾ? ಸರ್ಪ್ರೈಸ್ ಚೆನ್ನಾಗಿ ಗೊತ್ತಿಲ್ಲ ಅದು ಹೆಂಗೆ ಅಂತ ನೋಡೋದು. ಸರಿ ಗಿಲ್ಲಿ, ನಿಮ್ಮ ಬಾಲ್ಯ ಹೇಗಿತ್ತು ಅಂಡ್ ಕಾಲೇಜ್? ಅಲ್ಲೂ ಕೂಡ ಯಾರು ಹುಡುಗಿಯರಿದ್ರ, ಲೈನ್ ಹಾಕ್ತಾ ಇದ್ರ, ಲವ್ ಇತ್ತ? ಮೊದ್ಲೇ ಹುಡುಗಿಯರಿಗೆ ಲೈನ್ ಹಾಕೋದ್ರಲ್ಲಿ ಫೇಮಸ್. ಲೈನ್ ಹಾಕೋದೊಂದಿಗೆ ನಾವು ಹುಡುಗಿರ್ ನೋಡ್ತಿದ್ದೋ ರೇಗಿಸ್ತಿದ್ದೋ, ಮಾಮೂಲಿ. ಬೈಸ್ಕೊಂಡಿದ್ದಿತ್ತ ರೇಗಿಸ್ದಾಗ? ಬೈಸ್ಕೊಂಡಿರೋದು ಆ ಹುಡುಗಿ ಬೈಲಿಲ್ಲ, ಪಕ್ಕದಲ್ಲಿ ಒಂದು ಅಜ್ಜಿ ಬೈದ್ಬಿಟ್ಟಿದ್ಲು ಒಂದ್ಸತಿ. ಆ ಹುಡುಗಿ ಸೈಲೆಂಟ್ ಆಗೇ ಇತ್ತು. ಇಲ್ಲ ಅಂದ್ರೆ ಲೆಕ್ಕ. ನಾನು ಹುಡುಗಿಗೇನು ಮಾತಾಡ್ಸೋಣ ಅಂತ ಹೋಯ್ತಿದ್ದೆ, ಪಕ್ಕದಲ್ಲಿರೋ ಅಜ್ಜಿ ಸುಮ್ಮನೆ ನಿಂತ್ಕೋಬೇಕಲ್ಲ ಬಸ್ಸಲ್ಲಿ, ಆ ಅಜ್ಜಿ ಬೋದ್ಬಿಟ್ಟಿತ್ತು. ಅಂದ್ರೆ ರೇಗ್ತಂದ್ರೆ ಮಾತಾಡಿಸ್ತಾ ಒಂದ್ 2 ಸಲ ಬಸ್ಸಲ್ಲಿ. ಬಸ್ಸು ನಮ್ಮ ಕಾಲೇಜ್ಗೆ ಹೋಯ್ತಾ ಇದೆ. ಆ ಟೈಮಲ್ಲಿ ಬಸ್ಸಲ್ಲಿ ಅವಾಗೆಲ್ಲ ಚೈನಾ ಫೋನ್ಗಳು ಗೊತ್ತಲ್ಲ ನಿಮ್ಗೆ, ಕೀಪ್ಯಾಡ್ ಫೋನು ಇಷ್ಟಿಷ್ಟಪ್ಪ ಇರ್ತಿತ್ತು. ಸೌಂಡ್ ಹಾಕಿದ್ರೆ ಒಂದು ಸಾಂಗ್ ಹಾಕಿದ್ರೆ ಚಿಪ್ಪೆಲ್ಲ ಬತ್ತಿತ್ತಲ್ಲ, ಬಸ್ಸೆಲ್ಲ ಫುಲ್ ಸೌಂಡ್ ಬರೋದು. ಬಸ್ಸಲ್ಲಿ ಹೋಯ್ತಾ ಇರ್ಬೇಕಾದ್ರೆ ನಾವು ಹುಡುಗಿ ಮಾತಾಡ್ಸೋಕೆ ಟ್ರೈ ಮಾಡ್ದೆ. ಹುಡುಗಿ ಹಿಂಗೆ ತಲೆ ಪಕ್ಕ ಮಾತಾಡ್ತಿರ್ಲಿಲ್ಲ. ನಾನೇನು ಮಾಡ್ದೆ, ಫೋನಲ್ಲಿ ತೆಗೆದ್ಬಿಟ್ಟು ಸಾಂಗ್ ಹಾಕ್ತೆ. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೋ ಅಂತಮ್ಮ ಅಂತ ಸಾಂಗು. ತಿರ್ಗಾ ಹುಡುಗಿ ಕಣ್ಣು ಲೋಡೆಡ್ ಕಣ್ಣು ಅಂತ ತಿರ್ಗಾ ಇನ್ನೊಂದು ಸಾಂಗ್ ಆಗ್ತಾ, ಐಸ್ ಕ್ಯಾಂಡಿ ಕೊಡಿಸ್ತೀನಿ ನಂಬರ್ ಕೊಡೆ, ಡೈಲಿ ತಿನ್ನಿಸ್ತೀನಿ ಇಡ್ಲಿ ವಡೆ ಅಂತ ಅಜ್ಜಿ ಅಷ್ಟೊತ್ತು ಗಂಟ ಸುಮ್ಮನಿದ್ರು. ಆಮೇಲೆ ರೇಜ್ ಆದ್ರು, ಅಪ್ಪ ಕಿಮಿ ಕಿತ್ತಾಯ್ತೈತೆ, ಇನ್ನು ಏನೋ ಹಾಕಿದ್ರೆ ನೀವು ಹೋಗಿ ಆ ಕಡೆ ಕೇಳೋಗು. ಆ ಹುಡುಗಿ ಪಕ್ಕದಲ್ಲೇ ಐತೆ, ಆ ಹುಡುಗಿ ನಗ್ತೈತೆ ನೋಡ್ಬಿಟ್ಟು. ಮರ್ಯಾದೆ ಎಲ್ಲ ಹೋಯ್ತು. ಮಾನ ಮರೋದಿಲ್ಲ. ಆಮೇಲೆ ನಾನೇನು ಮಾಡ್ದೆ ಗೊತ್ತಾ, ಆವಾಗ ಇಳಿಯೋರಂಗೆ ಇಳಿದ್ಬಿಟ್ಟು ಹಿಂದ್ಗಡೆ ಡೋರಲ್ಲಿ ಹತ್ಕೊಂಡೆ. ತಿರ್ಗಾ ನಿಂತ್ಕೊಳಕ್ ಆಗಿಲ್ಲ, ಬಾಯಿಗೆ ಬಂದಂಗೆ ಬೈತದ ಅಜ್ಜಿ, ಎಲ್ಲ ನೋಡ್ತವ್ರೆ. ಅಯ್ಯೋ ಸರಿ ಅಂದ್ಬಿಟ್ಟು ಆ ಅಜ್ಜಿ ದಿನ ಬೇರೆ ಬರೋ ಅಜ್ಜಿ ಬಸ್ಸಲ್ಲಿ. ಅವತ್ತೆಲ್ಲ ಆ ಅಜ್ಜಿ ನೋಡಿದ್ರೆ ಸಾಕು, ಆ ಅಜ್ಜಿ ನೋಡ್ಬಿಟ್ಟು ಎಲ್ಲ ನಗುಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ನೋಡ್ಬಿಟ್ಟು ಸದ್ಯ ಹಿಂದ್ಗಡೆ ಡೋರಿಗೆ ಹತ್ಕೊಂಡ್ರು, ಬಸ್ಸೇ ಚೇಂಜ್ ಮಾಡ್ಲಿಲ್ವಲ್ಲ? ಬಸ್ ಚೇಂಜ್ ಮಾಡ್ರೆ ಇನ್ನು ಹೋಗಕ್ಕೆ ಹೆಂಗಾಯ್ತದ, ಒಂದೇ ಬಸ್ ಇದ್ದಿದ್ದ. ಗಿಲ್ಲಿ ಕಾಮಿಡಿ ಕಿಲಾಡಿಗೆ ಬಂದಾದ್ಮೇಲೆ ನಿಮ್ಮ ಫೇಮ್ ಯಾವ ತರ ಚೇಂಜ್ ಆಯ್ತು, ಅಥವಾ ನಿಮ್ ಮಾತಾಡ್ಸೋ ರೀತಿ ಆಗಿರ್ಬೋದು, ಜನರು ಯಾವ ತರ ಚೇಂಜ್? ಈಗ ಯೂಟ್ಯೂಬ್ದು ಇದೆಲ್ಲ. ಈಗ ನಾನು ಊರಿಗೆ ಹೋದಾಗ ಬೆಂಗಳೂರಿಗೆ ಬಂದೆ. ನಾನು ಶೂಟಿಂಗ್ ಕೆಲ್ಸಕ್ಕೆ ಸೇರ್ಕೊತೀನಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಬಂದ್ಬಿಟ್ಟೆ. ಬಂದಾದ್ಮೇಲೆ ಫುಲ್ಲು ಬಿಲ್ಡಪ್ಪು. ಇಲ್ಲಿ ಈ ಊರ್ ಕಡೆ ಎಲ್ಲ ಗೊತ್ತಲ್ಲ ನಿಮ್ಗೆ, ಶೂಟಿಂಗಲ್ಲೆಲ್ಲ ಕೆಲಸ ಮಾಡ್ತಾವೆ ಅಂದ್ರೆ ಏನೋ ಇವನೇ ಏನೋ ಹೀರೋ ಏನೋ ಅನ್ನೋತಾರ, ಇವನೇ ಡೈರೆಕ್ಟರ್ ಅನ್ನೋತಾರ. ಊರೆಲ್ಲ ಕೇಳೋದು, ಅವ್ರು ಸಿಕ್ಕಿದ್ರೆ ನಿನಗೆ, ಇವ್ರು ಸಿಕ್ಕಿದ್ರೆ ನಿನಗೆ, ಅವ್ರು ಮಾತಾಡ್ಸಿದ್ರ, ಅವ್ರು ಹೆಂಗೆ ಇವ್ರು ಹೆಂಗೆ ಅಂತೆಲ್ಲ ಕೇಳೋದು. ನನಗೆ ಅದೊಂಥರ ಖುಷಿ, ಯಾರು ಬಂದು ಮಾತಾಡ್ಸಿ ಹಿಂಗೆಲ್ಲ ಕೇಳ್ತಾರೆ ಊರಿಗೆ ಹೋದ್ರೆ ಅಂತ. ನಾನು ಫುಲ್ಲು ಬಿಲ್ಡಪ್ಪಲ್ಲಿ ಶೂಟಿಂಗ್ ಎಲ್ರಿಗೂ ಹೇಳುವೆ, ಶೂಟಿಂಗ್ ಕೆಲಸ ಮಾಡ್ತಾವನಿ ಅಂತ. ಮನೆಕನಾಗ ಹೋಯ್ತು. ಹೆಂಗೈತೆ ಅಂದ್ರೆ ಊರಲ್ಲಿರೋರ್ಗೇನು 1 ಸಲ ಕೇಳ್ತಾರೆ, 2 ಸಲ ಕೇಳ್ತಾರೆ, 3ನೇ ಸರಿ ಶೂಟಿಂಗ್ ಕೆಲಸ ಮಾಡ್ತಾವ್ರಿ ಅಂದ್ರೆ ಊರಲ್ಲಿ ಅವ್ರು ನಂಬೋದೇನು ಗೊತ್ತಾ, ಒಂದು ಟಿವಿಲಿ ಕಾಣಿಸ್ಕೋಬೇಕು, ಇಲ್ಲ ಫಿಲಮಲ್ಲಿ ಕಾಣಿಸ್ಕೋಬೇಕು, ಅವಾಗಲೇ ನಂಬೋದು ನೀನು ಶೂಟಿಂಗಲ್ಲಿ ಇದೆಯಾ ಅಂತ. ನೀನು ಸುಮ್ಮನೆ ಹೋಗಿ ಬಿಲ್ಡಪ್ ತಗೊಂಡ್ರೆ ಅವರು ಕೇಳಿದ್ರು, 1 ಸಲ ಕೇಳಿದ್ರು, 2 ಸಲ ಮಧ್ಯೆ ಎಷ್ಟೊತ್ತಿಗೆ ಬರ್ತೀಯಾ, ಏನು ಮಾಡ್ತಾ ಇದೆಯಾ ಈಗ ಅಂತೆಲ್ಲ ಕೇಳಿ ಸ್ಟಾರ್ಟ್ ಆದ್ರು. ನಾನು ಏನು ಹೇಳಲಿ. ಆಮೇಲೆ ಅದಾದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಒಂದು 4 ಜನ ಗುರ್ತಿಲಿಕ್ಕೆ ಸ್ಟಾರ್ಟ್ ಆದರು. ಯೂಟ್ಯೂಬು ಮಾಡಿದೆ, 1 ಮಾಡಿದೆ, 2 ಮಾಡಿದೆ, 3 ಮಾಡಿದೆ. ಆವಾಗ ಏನು ಯೂಟ್ಯೂಬೇ ಮಾಡ್ಕೊಂಡಿದ್ಬಿಟ್ಟ ನೀನು, ಯೂಟ್ಯೂಬೇ ಮಾಡ್ಕೊಂಡಿರ್ತೀವಿ, ಎಷ್ಟು ದಿನ ಅಂತ ಯೂಟ್ಯೂಬೇ ಮಾಡ್ಕೊಂಡಿರ್ತೀಯ ಅನ್ನೋ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಚಾನಲ್ ಸಿಕ್ತು. ಈಗ ಹೆಂಗೆ ಅಂದರೆ, ಈಗ ಫೋನ್ ಹೆಂಗೆ ಅಂದರೆ, ಈಗ ಫೋನ್ ಯೂಸ್ ಮಾಡೋರು ಈಗ ಹಳ್ಳಿ ಕಡೆ ಒಂದು ಮನೇಲಿ ಎಷ್ಟು ಜನ ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಅಪ್ಪ ಅಮ್ಮ ಫೋನ್ ಯೂಸ್ ಮಾಡಲ್ಲ, ಮಕ್ಕಳು ಒಂದಿಬ್ರು ಯೂಸ್ ಮಾಡ್ತಾರೆ, ಅಜ್ಜಿ ತಾತನೂ ಫೋನ್ ಯೂಸ್ ಮಾಡಲ್ಲ, ಚಿಕ್ಕ ಮಕ್ಕಳು ನೋಡಲ್ಲ ಫೋನಲ್ಲಿ, ಏನು ರೀಲ್ಸ್ ಏನೋ ಇದು ಮಾಡ್ಬಿಟ್ಟು ನೋಡಲ್ಲ. ನಿಮ್ಮ ಟಿ ವಿಗೆ ಬಂದರೆ ಒಂದು ಪ್ಲಸ್ ಏನಂದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾರೆ, ಎಲ್ರಿಗೂ ಕನೆಕ್ಟ್ ಆಯ್ತದೆ, ಎಲ್ರಿಗೂ ರೀಚ್ ಆಯ್ತದೆ. ಅಲ್ಲಿ ಒಂದು ಮೊಬೈಲ್ ನಾನು ಏನು ಇದು ಮಾಡ್ತಿದ್ದೆ ಅದೊಂದು 40% 30% ರೀಚ್ ಆಗಿದ್ರೆ, ಇಲ್ಲಿ ಬಂದು ಒಂದು 80% ರೀಚ್ ಆಗಿರ್ಬೋದು ಇಲ್ಲಿಗೆ ಬಂದಾಗ. ಅದೊಂದು ಖುಷಿ. ಎಲ್ಲರೂ ಗಿಲ್ಲಿ 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 ಅಂತ ಎಲ್ಲೇ ಹೋದ್ರು ಚಿಕ್ಕ ಮಕ್ಕಳೆಲ್ಲ ಪ್ರಾಪರ್ಟಿ ಕಾಮಿಡಿ ಮಾಡ್ರಿ,
ನಾನು ಎಲ್ಲಾರು ಶೂಟಿಂಗ್ಗೆ ಇಲ್ಲಿ ಯಾವ್ದಾರ ಪ್ರೋಗ್ರಾಮ್ ಫಂಕ್ಷನ್ಗಳಿಗೆ ಹೋದ್ರೆ ಪ್ರಾಪರ್ಟಿ ಕಾಮಿಡಿ ಮಾಡ್ರಿ ಅಣ್ಣ ನಾನು ಒಂದು ಪ್ರಾಪರ್ಟಿ ಕಾಮಿಡಿ ಮಾಡ್ತೀನಿ ನೋಡಿ ಮಟ್ಟ ಅವರು ಒಂದು ಹೇಳೋದು. ಅವರೆಲ್ಲ ವಯಸ್ಸಾಗಿರೋರು, ಒಂದು 70-80 ವರ್ಷ ವಯಸ್ಸಾಗಿರೋರೆಲ್ಲ ಬಂದು ಮೊನ್ನೆ ಯಾರೋ ಸಿಕ್ಬಿಟ್ಟು ನಮ್ಮ ಹೇಳ್ತಿದ್ದು, ಯಾರೋ ಒಬ್ರು ತಾತ ಸಿಕ್ಬಿಟ್ಟು ನಾನು ಗಿಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡಿದೆ, ನಾನು ಮನೇಲಿ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಕಣಮ್ಮ ಅಂತ ಹೇಳ್ತಿದ್ರು. ಹೌದಾ, ವೆರಿ ನೈಸ್. ಗಿಲ್ಲಿ ಒಂಥರ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ನಿಮಗೆ ಒಂಥರ ಫ್ಯಾನ್ ಆದಂಗೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಇಷ್ಟಪಡೋದು ಕಾಮಿಡಿ ಆಗಿರ್ಬೋದು, ಆ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು. ತಲೆನೇ ಓಡಲ್ಲ ಕೆಲವು, ಹೆಂಗಪ್ಪ ಇವ್ನ ತಲೆ ಓಡುತ್ತೆ ಅಂತ ಒಂದೊಂದ್ಸತಿ ಅನ್ಕೊಂತಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಭರ್ಜರಿ ಬ್ಯಾಚುಲರ್ ಆದ್ಮೇಲೂ ಕೂಡ ಯಶುಗ್ ಲೈನ್ ಆಗ್ತಾ ಇದ್ರಿ. ಅದಾದ್ಮೇಲೆ ಎಷ್ಟು ಪ್ರಪೋಸಲ್ ಬಂತು ನಿಜ ಹೇಳ್ಬೇಕು ಗಿಲ್ಲಿ? ಪ್ರಪೋಸಲ್ ನಮ್ಗೆ ಯಾರು ಮಾಡ್ತಾರೆ? ಇನ್ಸ್ಟಾಗ್ರಾಮ್ ಇದೆಲ್ಲ ಸೇಮ್ ಡೈಲಾಗ್ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4-5 ಬಂದಿರ್ಬೇಕು. ಬಂದಿತ್ತು. ಎಲ್ಲ ಸೇರಿ ಒಂದು 15 ಬಂದಿರ್ಬೇಕು. ಅದೇ ಅವ್ ಹೆಂಗ್ ನಂಬುದು? ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇದ್ರಲ್ಲೆಲ್ಲ ಫೇಕ್ ಐಡಿ ಆಗಿರ್ಬೋದು. ಯಾವನು ನನ್ನ ಫ್ರೆಂಡೇ ನನ್ನ ಮಗ ಮಾಡಿರ್ತಾನೆ. ಏನಂತ ಈಗ ಒಂದ್ ನೆನ್ಪಿರೋದು ಏನಂತ ಬಂದಿತ್ತು? ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ನಾ ಮುಂಚೆಯಿಂದ ಇಷ್ಟ ಆಯ್ತು, ನಾನು ನಿಮ್ಮನ್ನ ಲವ್ ಮಾಡ್ತಾ ಇದೀನಿ, ಐ ಲವ್ ಯು ಹಂಗೆ ಹಿಂಗೆ ಅಂತ ಬರ್ತವೆ. ಅವೆಲ್ಲ ನಾವು ರಿಪ್ಲೈ ಮಾಡೋ ಸುಮ್ಮನೆ ಆಗ್ಬೇಕು, ಯಾವನಾರ ಗಿಕ್ಕರ್ ಮಾಡ್ತಾ ಇರ್ಬೋದು ಅಂತೂ ಹುಷಾರಾಗಿ ಯಾರು ಮಾಡಿಲ್ಲ ಇದುವರೆಗೂ. ಡೈರೆಕ್ಟ್ ಆಗಿ ಮಾಡಿದ್ರೆ ಬಂದು ಒಪ್ಕೊಂತೀರಾ? ಡೈರೆಕ್ಟ್ ಆಗಿ ಯಾರು ಬಂದು ಹುಡುಗಿಯರು ಬಂದ್ ಮಾಡಿದ್ರೆ ಒಪ್ಕೊಂತೀರಾ? ಅದು ಹೆಂಗ್ ಒಪ್ಬೇಕಾಯ್ತು ನೋಡುವ. ನನ್ಗೆ ನಂಬಿಕೆ ಇಲ್ವಲ್ಲ ಬಂದ್ ಮಾಡ್ತಾರೆ ಅಂತ, ಅದಕ್ಕೆ. ಸರಿ, ಈಗ ನಿಮ್ದು ಏನಾದ್ರು ಲವ್ ಬ್ರೇಕಪ್ ಈ ತರ ಏನಾದ್ರು ಇತ್ತ ನಿಮ್ ಲೈಫಲ್ಲಿ? ಬ್ರೇಕಪ್ ಯಾವ್ದು ಆಗಿಲ್ಲ, 2 ಯಾಗ ಯಾವ್ದು ಬ್ರೇಕಪ್ ಆಗಿಲ್ಲ, ಬರೀ ಒನ್ ವೇಲೆ ಗಾಡಿ ಓಡಿಸೋದಾಯ್ತು ನಮ್ದು. ಕಾಲೇಜಲ್ಲಿ ಅಷ್ಟೇ. ಲವ್ ಅಂತ ಹೇಳಕ್ಕಾಗಿಲ್ಲ, ನಾನು ಹೇಳೋದ್ರೆ ತಮಾಷೆ ಮಾಡ್ತೀನಿ ಅಂತ. ಅದ್ ಹೆಂಗ್ ನೀವು ಲವ್ ಮಾಡ್ತಾವಂತೆ ನನ್ನ ಹಿಂಗೆ ಹೇಳಿದ್ದು ಗಿಲ್ಲಿ. ನಾವ್ ಅಲ್ಲಿನ ಆಡಿಯನ್ಸ್ ಇಂದು ಫುಲ್ಲು ನಾವೆಲ್ಲ ಒಪಿನಿಯನ್ಸ್ ತಗೊಂಡು ನಾವು ಕ್ವಶನ್ ಮಾಡಿದೀವಿ. ಸೊ ಹಾಗಾಗಿ ನಾವು ಅಲ್ಲಿ ಒಪಿನಿಯನ್ ತಗೊಂಡು ನಾವು ಕೇಳ್ತಾ ಇರೋದು. ಸೀರಿಯಸ್ ಇಲ್ವಾ? ಒಂದು ಇಲ್ವಾ? ಇಲ್ಲ ಕೆದ್ಕಿ ನಿಜವಾಗ್ಲೂ ಗಿಲ್ಲಿ ಒಂದು ಬ್ರೇಕಪ್ ಆಗಿಲ್ಲ. ಯಾವ್ದು ಬ್ರೇಕಪ್ ನಮ್ಗೆ ಯಾಕಾಯ್ತದೆ? ಮಾಡಿದ್ರೆ ತಾನೆ ಬ್ರೇಕಪ್ ಆಗೋಕೆ. ಯಾವತ್ತು? ಅಲ್ಲಿ ರೋಡಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದ್ಲು. ಸರಿ, ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಯಾವ ತರ ಸೊಸೆ ಬರ್ಬೇಕು ಅಂತ ಆಸೆ ಇದೆ? ನಮ್ಮ ಅಪ್ಪ ಅಮ್ಮನ್ಗ ಅವ್ರಿಗೇನಿಲ್ಲ, ಹೊಂದ್ಕೊ ಹೋಗು ಸೊಸೆ. ಏನಂದ್ರೆ ಊರಿಗೆ ಹೋದಾಗ, ಬೆಂಗಳೂರಲ್ಲಿ ಇದ್ರು ಊರಿಗೆ ಹೋದಾಗ ಒಂಚೂರು ಅಪ್ಪ ಅಮ್ಮನ ಚೆನ್ನಾಗಿ ಮಾತಾಡ್ಸ್ಕೊಂಡು, ಆದರೆ ಅಡುಗೆ ಮಾಡ್ಕೊಂಡು ಕರೆಕ್ಟಾಗಿ ಅವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು ಅಷ್ಟೇ. ಅವರೇ ನನ್ನ ಒಪಿನಿಯನ್ ಅದು. ನಮ್ಮ ಅಪ್ಪ ಅಮ್ಮಂಗೆ ಅಡ್ಜಸ್ಟ್ ಆಗ್ಬಿಟ್ಟು, ನಮ್ಮ ಅಪ್ಪ ಅಮ್ಮಂಗೆ ಏನು ಇವ್ನಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಹೋದ್ರು ಸಾಕು. ಒಟ್ಟು 2 ಕಡೆನೂ ಅಡ್ಜಸ್ಟ್ ಆಗಬೇಕು ಅನ್ನೋದು ನಿಮ್ಮ ಆಸೆ. ಗಿಲ್ಲಿ, ಇವಾಗ ಭರ್ಜರಿ ಬ್ಯಾಚುಲರ್ಸು, ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಎಲ್ಲ ಆಯ್ತು. ಇನ್ನೊಂದು ಶೋಗೆ ಹೋದ್ರೆ ಇನ್ನೊಂದು ಹುಡುಗಿಗೆ ಯಾರಿಗಾರು ಲೈನ್ ಆಗ್ತೀರಾ? ಹಂಗಾರೆ ನಾನು ಏನ್ ಅನ್ಕೋ ಎಲ್ಲ ಪ್ಲೇ ಬಾಯ್ ಅನ್ಕೊಬಿಟ್ಟಿದ್ದೀರಾ? ನಾನು ಏನೋ ತಮಾಷೆಗೆ ಮಾತಾಡ್ಕೊಂಡ್ ಕಾಲ್ ಹೇಳಿದ್ರೆ ಅದನ್ನ ಲವ್ ಮಾಡ್ತಾವನೆ, ಪ್ರಪೋಸ್ ಮಾಡ್ತಾವನೆ ಇನ್ನೊಂದು ಹುಡುಗಿ. ಅಯ್ಯೋ ಯಾವೇನಿಲ್ಲ ಇಲ್ಲ ನೋಡುವ. ನಾನು ಭರವಸೆ ಕೊಡ್ತಾ ಇಲ್ಲ, ನೋಡೋಣ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮೇಲೆ ನಿಮಗೆ ನಂಬಿಕೆ? ನನ್ನ ಮೇಲೆ ನಂಗೆ ನಂಬಿಕೆ ಐತೆ, ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇರೋದು. ಓಕೆ ಗಿಲ್ಲಿ, ಈಗ ಇದೆಲ್ಲ ಮುಗೀತು, ನೆಕ್ಸ್ಟ್ ಏನ್ ಪ್ಲಾನ್? ನೆಕ್ಸ್ಟ್ ಏನಿಲ್ಲ, ಸಿನಿಮಾ ಮಾಡಬೇಕು ಅಂತ ಆಸೆ, ಮಾಡಬೇಕು. ಅದೇ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ. ಎಲ್ಲ ಕಡೆನೂ ಅದನ್ನೇ ಹೇಳ್ತೀನಿ, ಅದೊಂದು ಮಾಡಬೇಕು, ಅದೊಂದು ತುಂಬ ಆಸೆ ಐತೆ. ನೋಡೋಣ ಕಾಲ ಯಾವಾಗ ಕೂಳು ಬರ್ತೈತೆ ಅಂತ. ಓಕೆ ಗಿಲ್ಲಿ, ನಿಮ್ಮ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫೈನಲಿಸ್ಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ TKDಲಿ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಗಿಲ್ಲಿ ನಟ ಇಂಟರ್ವ್ಯೂ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.